ಇವತ್ತು ಪಾಡ್ಕಾಸ್ಟ್ ಸುಮಧುರವಾಗಿರುತ್ತೆ. ಅದ್ಭುತವಾದಂತ ಒಬ್ರು ಕನ್ನಡದ ಗಾಯಕಿ ನಮ್ಮೊಟ್ಟಿಗೆ ಪೃಥ್ವಿ ಭಟ್. ನಮಸ್ಕಾರ. ಪ್ರೀತಿಸುವೆ ಪ್ರೀತಿಸುವೆ ಮಿತಿ ಮೀರಿ ನಿನ್ನನ್ನು ಪ್ರೀತಿಸುವೆ ಕಾಡದೆ ಹೇಗಿರಲಿ ಹೃದಯವು ಕಳೆದಿದೆ ನಿನಗಾಗಿ. ನಾನು ತುಂಬಾ ಯೋಚನೆ ಮಾಡಿದ್ದೀನಿ ಮದುವೆಗೆ ಮುಂಚೆ 2 months. ನಂಗೆ ಬೇರೆ ಆಪ್ಷನ್ ಇರಲಿಲ್ಲ ಸರ್. ನಂಗೆ ಮನೆ ಬಿಟ್ಟು ಹೋಗದೆ ಬೇರೆ ಆಪ್ಷನ್ ಇರಲಿಲ್ಲ. ನನ್ನ ಅಪ್ಪ ಅಮ್ಮ ಒಪ್ಪಲ್ಲ ಅಂತ ಫಿಕ್ಸ್ ಆಗಿತ್ತು. ದೇವರಿಂದ ಹೂವು ಬಿತ್ತು ಅಷ್ಟೇ. ನಾನು ಅಷ್ಟೇ ಡಿಸೈಡ್ ಆದೆ. ಮನೆಯಿಂದ ಹೊರಟು ಬರ್ಬೇಕಂದ್ರೆ ಹೇಳಿ ಬಂದ್ರೆ ಹೇಗಿತ್ತು? ನಂಗೆ ರೆಕಾರ್ಡಿಂಗ್ ಇತ್ತು. ನಮ್ಮ ಅಪ್ಪನೇ ಬಿಟ್ಟಿದ್ದು ಪಾಪ ರೆಕಾರ್ಡಿಂಗಿಗೆ. ಲಗೇಜ್ ಮಾತ್ರ ಏನು ತಗೊಂಡು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ನೀವು ಬಹಳ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ಬಿಡ್ತಾರ. ಲವ್ ಹೆಂಗ್ ಶುರು ಆಯ್ತು? ಅವ್ರನ್ನ ನಾನು ಮೀಟ್ ಮಾಡಿ 2018 ಹಿ ಇಸ್ ಅ ವೆರಿ ಕೇರಿಂಗ್ ಪರ್ಸನ್ ಅಷ್ಟೇ. ತುಂಬಾ ಒಳ್ಳೆ ಮನುಷ್ಯ, ಮೇನ್ ಆಗಿ ಒಳ್ಳೆ ಹ್ಯೂಮನ್ ಬೀಯಿಂಗ್. ರೀಸೆಂಟ್ ಆಗಿಲ್ಲ, ನಾವು ಮದ್ವೆ ಆಗೋ 1 ವರ್ಷ ಮುಂಚೆ ಅವ್ರು ನನ್ನ ಹತ್ರ ಹಿಂಗೆ ಹೇಳ್ಕೊಂಡ್ರು. ನಾನಂದೆ ಮನೇಲಿ ಮಾತಾಡಿ ಅಪ್ಪ ಅಮ್ಮ ತೋರ್ಸಿದ್ ಹುಡುಗನ ಮದ್ವೆ ಆಗಿದ್ರು ಅಥವಾ ಇವಾಗ ನಾನು ಮದ್ವೆ ಆಗಿದ್ದೆ. ನಾನು ಜೀವನ ನಡೆಸ್ಬೇಕಾಗಿದ್ರು. ಇಷ್ಟು ವರ್ಷ ಸಾಕಿದ ಅಪ್ಪ ಅಮ್ಮ ಅವ್ರನ್ನ ಬಿಟ್ಟು ಹೋಗಕ್ಕೆ ನಂಗೆ ಮನ್ಸಿರ್ಲಿಲ್ಲ ನಿಜ ಹೇಳ್ಬೇಕಂದ್ರೆ. ಬಟ್ ಅಕಸ್ಮಾತ್ ನಾನು ಬೇರೆಯವ್ರನ್ನ ಮದ್ವೆ ಆಗಿದ್ರೆ ಪುನಃ ನಂಗೆ ಅಭಿಸಿಗ್ತಿರ್ಲಿಲ್ಲ. ಮದ್ವೆ ಮಾಡದೆ ಮನೇಲೆ ಇರ್ಸ್ಕೊಂಡಿದ್ರೆ ಇರ್ಬೋದಿತ್ತು. ಬಟ್ ಇನ್ನೊಬ್ರು ಕಟ್ತೀನಿ ಅಂದಾಗ ಅದು ಆಗಲ್ಲ ಸರ್, ಮನ್ಸು ಒಪ್ಪಲ್ಲ. ಸರಿಗಮಪಕ್ಕೆ ಸೆಲೆಕ್ಟ್ ಆಗಿದ್ದು ನನ್ನ ಒಂಥರ ಗಣೇಶ ಆಶೀರ್ವಾದ ಆ ಥರ. ತೆರೆದಿದೆ ಮನೆ ಓ ಬಾತಿಥಿ. ಕೊರಗಜ್ಜ ದೇವ್ರಂತೂ ನನಗೆ. ಒಂದಿನ ನಾನು ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ. ನಂದೊಂದು ಬ್ಯಾಗ್, ಸೂಟ್ ಕೇಸ್. ನಾನು ಅಲ್ಲಿ ಏರ್ಪೋರ್ಟಿಂದ ಡೈರೆಕ್ಟ್ ಪ್ರೋಗ್ರಾಮ್ಗೆ ಹೋಗಿರೋ ಕಾರಣ ನಂದು ಫುಲ್ ಬ್ಯಾಗ್ ತಗೊಂಡೋಗಿದ್ದೆ. ಪ್ರೋಗ್ರಾಮ್ ಎಲ್ಲ ಆಯಿತು. ಅದರೊಳಗಡೆ ಸುಮಾರಿದೆ. ಅಂದರೆ ನನಗೆ ಗೋಲ್ಡ್ ಇಯರಿಂಗ್ಸ್ ಇತ್ತು. ಟ್ರಾವೆಲ್ ಮಾಡ್ಬೇಕಾದ್ರೆ ಏನೇನು ತಗೊಂಡೋಗಿ ಎಲ್ಲನೂ ಇತ್ತು. ಕಾಣಿಸ್ತಿಲ್ಲ. ನನ್ನ ಜೊತೆ ಇದ್ದವ್ರು ಹೇಳಿದ್ರು, ಬಿಡು ಪೃಥ್ವಿ, ನೀನು ನಿಯತ್ತಾಗಿ ದುಡ್ದಿದ್ರೆ ಸಿಗುತ್ತೆ ನಿನಗೆ. ನಾನು ಅಲ್ಲೇ ಬೇಡ್ಕೊಂಡೆ, ಕೊರಗಜ್ಜ ದೇವ್ರೆ ನನಗೆ ಪ್ಲೀಸ್ ಸಿಗೋ ಥರ ಆಗಲಿ. ಸುಮ್ಮನೆ ನಾನು ಬೇಡ್ಕೊಂಡಿದ್ದೆ ಅಷ್ಟೇ ಸರ್. ಹೊರಟ್ವಿ ನಾವು. ಕಾಲ್ ಬಂತು, ಸರ್ ಇಲ್ಲೊಂದು ರೆಡ್ ಸೂಟ್ ಕೇಸ್ ಇದೆ ಅಂತ ಅಂದರು. ಯಾರಿಟ್ಟಿದ್ದು, ಎಲ್ಲಿಟ್ಟಿದ್ದು, ನಾವು ಎಲ್ಲ ಕಡೆ ಹುಡುಕಿದ್ದೀವಿ ಸರ್. ನಾನು ಅಲ್ಲಿಂದ ಆ 5 kilometers ಕೊರಗಜ್ಜ ಈ ಥರನೇ ಹೇಳ್ಕೊಂಬಂದಿದ್ದೀನಿ. ನನ್ನ ಒಬ್ರು ಕಸಿನ್ಗೆ ಬೆಳಗಿನ ಜಾವ 5 ಗಂಟೆಗೆ ವಾಶ್ರೂಮ್ಗೆ ಹೋಗಿದ್ದಾರೆ. ಅವ್ರದ್ದು ತಾಳಿ ಕಿತ್ತು ಬಿದ್ದಿದೆ. ಎದ್ಬಿಟ್ಟು ಬಂದಾಗ ಎಲ್ಲಿ ತಾಳಿ ಕಾಣಿಸ್ತಾನೆ ಇಲ್ಲ. ಹುಡುಕಿದ್ದಾರೆ. ಸಡನ್ ಆಗಿ ಅವ್ರಿಗೆ ನೆನಪಾಯ್ತು. ಕೊರಗಜ್ಜೆಗೆಲ್ಲ ಬೇಡ ಆಗಿತ್ತು. ಆಮೇಲೆ ವಾಶ್ರೂಮ್ಗೆ ಹೋದ್ರು. ನಿಮ್ಮ ಮದುವೆ ಕೂಡ ದೊಡ್ಡ ನ್ಯೂಸ್ ಆಗತ್ತೆ. ನಿಮ್ಮ ತಂದೆ ಕೂಡ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನನ್ನ ಮಗಳ ಮೇಲೆ ಮಾಟ ಮಂತ್ರ ಮಾಡಿಸಿ ಮದುವೆ ಮಾಡಿಸಿದ್ರು ಅಂತ. ಇದ್ರ ಬಗ್ಗೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಇಲ್ಲ ಇಲ್ಲೇ ಹೇಳ್ತಿದ್ದೀನಿ. ರಾಜೇಶ್ ವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ಸುಂದರವಾಗಿರುತ್ತೆ. ಯಾಕಂದ್ರೆ ಅಷ್ಟೇ ಅದ್ಭುತವಾದಂತ ಒಬ್ರು ಕನ್ನಡದ ಗಾಯಕಿ ನಮ್ಮೊಟ್ಟಿಗೆ ಪೃಥ್ವಿ ಭಟ್. ನಮಸ್ಕಾರ. ನಮಸ್ತೆ. ನಮಸ್ಕಾರ. 1-2 ಎಷ್ಟೋ ಒಳ್ಳೊಳ್ಳೆ ಹಾಡುಗಳು ಹಾಡಿರೋದು ಪೃಥ್ವಿ ನೀವು. ಸೊ ಈಗ ಎಲ್ಲ ನಿಮ್ಮ ಅಭಿಮಾನಿಗಳಿಗೆ, ಸೊ ನಿಮ್ಮನ್ನ ಪ್ರೀತಿಸೋರಿಗೆ ನೀವು ಹಾಡಿರ್ತಕ್ಕಂಥ 1-2 ಸಿನಿಮಾ ಹಾಡು ಮುಖಾಂತರ ಶುರು ಮಾಡೋಣ. ಬಟ್ ಫಸ್ಟ್ ಒಂದು ದೇವ್ರ ನಾಮ. ಇವರು ಪೃಥ್ವಿ ಭಟ್ ಒಳ್ಳೆ ಸಿಂಗರ್. ಇವರು ಕನ್ನಡದಲ್ಲಿ ಒಂದು 40 ಹೊಗಳ್ಬೇಡಿ. ಯಾಕೆ? ಸುಮ್ಮನೆ ಹೇಳಿ ಸಾಕು. ಓಕೆ, ಎಷ್ಟೊಂದು 45 ಹಾಡುಗಳು, ಸಿನಿಮಾ ಹಾಡುಗಳು? ಇಲ್ಲ, ಒಂದು 25+ ಅಂತ. ಓಕೆ, 25+ ಜೊತೆಗೆ ತುಂಬಾ ಸಾಕಷ್ಟು ದೇವರ ತುಂಬಾ ಹಾಡಿದ್ದಾರೆ. ಒಳ್ಳೆ ಹುಡುಗಿ. ಅಂಡ್ ಸರಿ, ಶುರು ಮಾಡೋಣ ಪಾಡ್ಕಾಸ್ಟ್. ಓಕೆ, ಒಳ್ಳೆ ದೇವ್ರನಾಮ. ಸೊ ತುಂಬ ಖುಷಿ ಆಗ್ತಿದೆ. ನಾನು ನಿಮ್ದೆಲ್ಲ ಇಂಟರ್ವ್ಯೂಸು ನೋಡಿದ್ದೀನಿ. ಫಸ್ಟ್ನೇದಾಗಿ ಎಲ್ಲ ಅತಿಥಿಗಳಿಗೆ, ನಮ್ಮ ಆಡಿಯನ್ಸ್ಗೋಸ್ಕರ ನಾನು ತೆರೆದಿದೆ ಮನೆ ಹಾಡ್ತೀನಿ. ತೆರೆದಿದೆ ಮನೆ ಓ ಬಾತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನುತ್ತ ಅತಿಥಿ. ವಾವ್,
ಥ್ಯಾಂಕ್ ಯು. ಸೂಪರ್ ಹಾಡು. ಈ ಜೇನುತುಪ್ಪ ಇರತ್ತಲ್ಲ 1 ಲೀಟರ್ ಗಂಟ್ಲೆ ಹೆಂಗ್ ಕುಡ್ದಂಗೆ ಆಯ್ತು. ಅಯ್ಯೋ. ಪೃಥ್ವಿ ಭಟ್ ಏನಿರೋರು ಮೂಲತಃ ಸ್ವಂತ? ನಾನು ಮೂಲತಃ ಕಾಸರಗೋಡು ಜಿಲ್ಲೆ ಪೆರ್ಲಾ ಅಂತ ಒಂದು ಪೆರ್ಲಾ ಅಂತ ಒಂದು ಜಾಗ. ಅಲ್ಲಿ ಅಂದ್ರೆ ನನ್ನ ಅಪ್ಪನ ಊರು. ಸೊ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರ್. ಅದು ಕೇರಳ ಹತ್ರ ಅಲ್ಲ? ಕೇರಳ border. ಕೇರಳನೇ, ಕೇರಳ ಬಾರ್ಡರ್ ಅದು. ಕಾಸರಗೋಡು ಅಂದ್ರೆ ನೀವು ಮೂವಿ ನೋಡಿರ್ತೀರಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸೊ ಆ ಊರೇ, ಬಟ್ ಬೆಳೆದಿದ್ದೆಲ್ಲ ಬೆಂಗಳೂರು. ಸೊ ಬೆಂಗಳೂರು ಹುಡುಗಿ. ಅಂಡ್ ನೀವು ಮಾತಾಡೋದು ಮನೇಲಿ ಹವ್ಯಕ ಕನ್ನಡ. ಹಾ. ಈಗ ಹವ್ಯಕ ಕನ್ನಡಕ್ಕೂ ನಮ್ಮ ಕನ್ನಡಕ್ಕೂ ಏನ್ ವ್ಯತ್ಯಾಸ ಇರತ್ತೆ? ಆಕ್ಚುಲಿ ವ್ಯತ್ಯಾಸ ಅಂದ್ರೆ ವರ್ಡ್ಸ್ ಅಲ್ಲಿ ವ್ಯತ್ಯಾಸ ಇರುತ್ತೆ. ಇವಾಗ ಓಕೆ, ಈಗ ನಿಮ್ ಫೇವ್ರೆಟ್ ಸಿನಿಮಾ ಯಾವುದು? ನನ್ ಸುಮಾರು ಸಿನಿಮಾ ಇತ್ತೀಚೆಗೆ ಮೇ ಬಿ ದುರಂದರ್. ಓಕೆ, ಕನ್ನಡ ಸಿನಿಮಾ. ಕನ್ನಡ ಸಿನಿಮಾನ ಇತ್ತೀಚೆಗೆ ಮುಂಗಾರು ಮಳೆ ಸಿನಿಮಾ ನೋಡಿದ್ರಾ? ಸಿಕ್ಕಾಪಟ್ಟೆ ಸರಿ. ಸಲ. ಈಗ ಮುಂಗಾರು ಮಳೆ ಸಿನಿಮಾ ಸ್ಟೋರಿ ನಿಮ್ ಹವ್ಯಕ ಅಂದ್ರೆ ಹವ್ಯಕ ಕನ್ನಡದಲ್ಲಿ ಹೇಳಿ. ಓಕೆ, ಫಸ್ಟ್ ಇಂದ ಹೇಳ್ಬೇಕಾ? ಹಾ. ಸೊ ಮುಂಗಾರು ಮಳೆ ಸಿನಿಮಾದ ಹೀರೋ ಗಣೇಶ್. ಒಂದರಿ ಅವು ಮಡಿಕೇರಿಗೆ ಬಂದಿಪ್ಪಾಗ ಡ್ರೈನೇಜ್ ನೋಳ ಬಿದ್ದಿರ್ತವು. ಹೀರೋಯಿನ್ ಬಂದು ಕೈ ಹಿಡಿದು ನೆಗ್ಗುತ್ತವು. ಸೊ ಅಲ್ಲಿಂದ ಗಣೇಶಿಂಗೆ ಹೀರೋಯಿನ್ನ ಮೇಲೆ ಪ್ರೀತಿ ಆವತ್ತು. ಅದರ ಮತ್ತೆ ಪುನಃ ಮಡಿಕೇರಿಗೆ ಹೋಗಿ ಅವರದ್ದೇ ಮದ್ವೆಗೇಳಿ ಹೋಗ್ತವು. ಬಟ್ ಅಲ್ಲಿ ಹೀರೋಯಿನ್ನ ಇಂಪ್ರೆಸ್ ಮಾಡ್ಲೇಳಿ ಟ್ರೈ ಮಾಡ್ತವು. ಬಟ್ ಲಾಸ್ಟಿಂಗೆ ತ್ಯಾಗ ಮಾಡಿ ಹೀರೋಯಿನ್ನ ಬೇರೆಯವಕ್ಕೆ ಮದ್ವೆ ಮಾಡಿಸಿ ಇವು ಪಾಪ ಹೀರೋ ಗಣೇಶ್ ಇಲ್ಲೇ ಮದ್ವೆ ಆಗಲ್ಲ ಅಲ್ವಾ. ಸೊ ಗಣೇಶ್ ಸ್ವಲ್ಪ ದೇವದಾಸ್ ತರ ಆವ್ತವು. ವಾವ್, ಎಷ್ಟ್ ಚೆನ್ನಾಗಿದೆ ಹವ್ಯಕ ಕೇಳಕ್ಕೆ. ಸೂಪರ್. ಈಗ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಅಂತ ಸಿನಿಮಾ ಅಲ್ಲಿ ನೀವೊಂದು ಹಾಡನ್ನ ಹಾಡಿದ, ಒಂದು ಫೀಮೇಲ್ ಕಂಪ್ಲೀಟ್ ಫೀಮೇಲ್ ಸಾಂಗ್, ರೊಮ್ಯಾಂಟಿಕ್ ಹಾಡು, 2 ಸಾಲುಗಳು ನೀವೇ ಹಾಡ್ರು ಹಾಡು. ಎಸ್. ಅಂಡ್ ಇದು ಹೇಳಲೇಬೇಕು, ನಾನು ಗಣೇಶ್ ಸರ್ದು ತುಂಬಾ ಸಿನಿಮಾ ನೋಡಿದ್ದೀನಿ ಚಿಕ್ಕವಳಿದ್ದಾಗ್ಲಿಂದನು. ಇದು ಆಕ್ಚುಲಿ ಈ ಸಾಂಗ್ ರಿಲೀಸ್ ಟೈಮಲ್ಲೂ ಸ್ಟೇಜಲ್ಲಿ ಹೇಳಿದೆ ಆಯ್ತಾ. ಚಿಕ್ಕವಳಿರ್ಬೇಕು, ಅಯ್ಯೋ ನಂಗೆ ಆ ಸ್ಟೇಜ್ ಆಗಿಲ್ಲ ಅಂತ ಫುಲ್ ಇದು ಮಾಡಿದ್ರು ಅವರು, ಗಣೇಶ್ ಸರ್. ಅಂದ್ರೆ ನಂಗೆ ತುಂಬಾ ಇಷ್ಟಪಡೋ ಹೀರೋಗಳಲ್ಲಿ ಅವರೊಬ್ರು. ನನ್ನ ಫ್ಯಾಮಿಲಿ ಅವ್ರು ಕೂಡ ತುಂಬಾ ಇಷ್ಟಪಡ್ತಾರೆ. ಸೊ ಆ ಸಾಂಗ್, ಆ ಮೂವಿಗೆ ಹಾಡಕ್ಕೆ ಸಿಕ್ತಕ್ಕೆ ತುಂಬಾ ಖುಷಿ ಆಯ್ತು. ಕಾಡದೆಯೇ ಹೇಗಿರಲಿ ಹೃದಯವು ಬಯಸಿದೆ ನಿನಗಾಗಿ, ಜೀವದಲ್ಲಿ ಏನೇನು ಹಸಿ ಬಿಸಿ ಕನಸಿವೆ ನವಿರಾಗಿ, ತೀರದಲ್ಲಿ ಮೈ ಮರೆತೆ ಸೆಳೆಯುವ ಅಲೆಯಲ ಸಿಹಿಯಾಗಿ, ನೂಕುತ್ತಿದೆ ತಂಗಾಳಿ ಬಯಕೆಯ ಬಲೆಯಲಿ ಬಿಗಿಯಾಗಿ. ವಾವ್. ಓಕೆ, ಈಗ ಇಷ್ಟು ಚೆನ್ನಾಗಿ ಹಾಡ್ತಿರಲ್ಲ, ನಿಮ್ಮ ಸಂಗೀತ ಸಾಧನೆ ಯಾರು, ನಿಮ್ಮ ಟೀಚರ್ ಯಾರು? ಓಕೆ, ನನಗೆ 4 ವರ್ಷ ಇದ್ದಾಗ ನನ್ನ ಸಂಗೀತ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಲ್ಲೇ ವಿದುಷಿ ಜಯಲಕ್ಷ್ಮಿ ಭಟ್ ಮ್ಯಾಮ್ ಹತ್ರ. ಅವರಾದ್ಮೇಲೆ ಪ್ಯಾರಲಲ್ಲಿ ನಾನು ನರಹರಿ ದೀಕ್ಷಿತ್ ಸರ್ ಅವ್ರ ಹತ್ರ ಭಾವಗೀತೆ ಲೈಟ್ ಮ್ಯೂಸಿಕ್ಕು ಕಲಿತಾ ಇದ್ದೆ. ಅದಾಗಿ ಆಲ್ಮೋಸ್ಟ್ 10th ಆದ್ಮೇಲೆ ನಾನು ಹಿಂದೂಸ್ತಾನಿಗೆ ಜಾಯಿನ್ ಆದೆ. ಇವಾಗ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅದು ನೀವು ಬೆಂಗಳೂರು ಶಿಫ್ಟ್ ಆಗ್ಬಿಟ್ರಿ? ಅಪ್ಪನೂರು ಅಷ್ಟೇ? ಅಪ್ಪನೂರು ಮಾತ್ರ, ಅಲ್ಲಿ ಹುಟ್ಟಿದ ಮಾತ್ರ ಅಲ್ಲಿ, ಬೆಳೆದಿದ್ದೆಲ್ಲ ಬೆಂಗಳೂರು. ಓಕೆ. ಆಮೇಲೆ ಈಗ ಒಂದು ರಿಯಾಲಿಟಿ ಶೋ ಕೂಡ ನಿಮಗೆ ಕಾಣಿಸ್ಕೊಟ್ರ, ದೊಡ್ಡ ಹೆಸರು ಮಾಡ್ತೀರಾ, ಸರಿಗಮಪ್ಪ. ಆ ಪ್ರೋಸೆಸ್ ಹೆಂಗಿತ್ತು? ಚಿಕ್ಕ ವಯಸ್ಸಿನ ನಾನು ಟ್ರೈ ಮಾಡ್ತಾ ಇದ್ದೆ ಆಡಿಷನ್ಸ್ಗೆ. 2007 7ಇಂದನೂ ಮಾಡ್ತಿದ್ದೀನಿ. ಅದಾಗಿ ನಾನು ಆ್ಯಕ್ಚುಲಿ ಅದು ಫೋಟೋನೂ ಇದೆ ನನ್ನ ಹತ್ರ. ಟ್ರೈ ಮಾಡಿದ ಒಂದಿನ ನಾನು ಸೆಲೆಕ್ಟೇ ಆಗಿಲ್ಲ, ಏನೋ ಆಗಿ ರಿಜೆಕ್ಷನ್ನು, ಸುಮಾರು ರಿಜೆಕ್ಷನ್ಸ್ ಇದು ಮಾಡಿದ್ದೀನಿ ನಾನು. ಅದಾಗಿ ಕನ್ನಡಕ್ಕೆ ಹೋಗಿಲ್ಲ ಅಂತ ಕಲರ್ಸಲ್ಲಿ ಬರ್ತಿತ್ತು, ಅದಕ್ಕೂ ಟ್ರೈ ಮಾಡಿದೆ, ಅಲ್ಲೂ ರಿಜೆಕ್ಟ್ ಆದೆ. ಆ್ಯಂಡ್ ಇದು ಹೋಯ್ತಪ್ಪ, ಇದು ಇನ್ನು ಈ ರಿಯಾಲಿಟಿ ಶೋಸ್ ಎಲ್ಲ ಬರಲ್ಲ ಅಂತ ಅಂದ್ಕೊಂಡ್ಮೇಲೆ ಸೀಸನ್ 15 ಸರಿಗಮಪ ಸೀಸನ್ 15ಗೆ ಟ್ರೈ ಮಾಡಿದೆ. ಅಲ್ಲೇನೋ ದೇವ್ರ ಆಶೀರ್ವಾದ ಅನ್ಬೋದು. ನಾನು ತುಂಬ ನಂಬ್ತೀನಿ ಗಣೇಶ, ಆಂಜನೇಯ, ರಾಮ ದೇವ್ರನ್ನ ತುಂಬ ನಂಬ್ತೀನಿ. ನಾನು ಲಕ್ಷ್ಮಿ ಇದು ದೇವಿ ಕೂಡ. ನಾನು ಬೆಂಗಳೂರು ಗಣೇಶೋತ್ಸವ ಅಂತ ಮಾಡ್ತಾರಲ್ಲ, ಅಲ್ಲಿ ನಾನು 7 days ಆರತಿಗೆ, ಅದು ಸೇವಾ ಥರ 7 days ಆರತಿ ಹಾಡಕ್ಕೆ ಹೋಗ್ತಿದ್ದೆ.
ಸೆವೆಂತ್ ಡೇ ಸಂಜೆ ನನಗೆ ಕಾಲ್ ಬಂತು, ನಾಳೆ ಮೆಗಾ ಆಡಿಷನ್ದು ರಿಹರ್ಸಲ್ಸ್ ಇರುತ್ತೆ ಬಂದ್ಬಿಡಿ ಅಂತ. ಹೆಂಗಂದ್ರೆ ನನಗೆ ಎಕ್ಸ್ಪೆಕ್ಟೇ ಮಾಡಿಲ್ಲ, ನಾನು ಸುಮ್ಮನೆ ಈ ಸಲನೂ ಹೋಗುತ್ತೆ ಅಂತ ಅನ್ಕೊಂಡೆ ನಾನು ಆಡಿಷನ್ ಅಟೆಂಡ್ ಮಾಡಿದ್ದು. ಬಟ್ ಏನೋ ಗಣೇಶನ ಆಶೀರ್ವಾದದಿಂದ ಹೆಂಗೋ ಎಂಟ್ರಿ ಆದ್ಮೇಲೆ ಗಣೇಶ್ ಅವ್ರ ಸಿನಿಮಾಲೆ ಹಾಟ್ ಆಡಿದ್ರಿ. ಓ ಎಸ್, ಹಾ. ಹಂಗೆ ಎಂಟ್ರಿ ಆಗಿ ಅದೇ ಸೀಸನ್ 15 ಸೀಸನ್ 18 ಮಾಡಿದೆ ಅಷ್ಟೇ. ಅಂಡ್ ನೀವು ಈ ಜರ್ನಿಲೆ ಕೂಡ ಎಷ್ಟೋ ದೊಡ್ಡ ದಿಗ್ಗಜರನ್ನೆಲ್ಲ ಭೇಟಿ ಮಾಡಿದ್ರ. ಅಂಡ್ KS ಚಿತ್ರ ಅವ್ರನ್ನಾಗ್ಬೋದು, ಚಿತ್ರಮ್ಮ. ಹಂಸಲೇಖ Yes. ಅವ್ರಾಗ್ಬೋದು. ನೀವು ಕೇಳಿದಂಥ ವಾಯ್ಸ್ಗಳು ಅವರೆಲ್ಲ, ಅವರನ್ನ ನೋಡಿ ಬೆಳೆದಂಥವ್ರು ನೀವೆಲ್ಲ, ಖಂಡಿತ ಅವ್ರನ್ನ ಭೇಟಿ ಆದಾಗ ಆ ಒಂದು ಇದು ನನಗೆ ಸಿಂಗಿಂಗ್ ಅಲ್ಲಿ SPB ಸರ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಮೇಲ್ ಸಿಂಗರು ಯೂಶಲಿ ನಮ್ಮ ಫೀಮೇಲ್ ಸಿಂಗರ್ಸ್ ಇಷ್ಟ ಇರ್ತಾರೆ. ಬಟ್ ನಂಗೆ SPB ಸರ್ ಅಂದ್ರೆ ತುಂಬಾ ಇಷ್ಟ. ಬಿಟ್ರೆ ಸೆಕೆಂಡು ಚಿತ್ರ ಮ್ಯಾಮ್. ಇವರಿಬ್ಬರಂದ್ರೆ ನನಗೆ ಒಂಥರ SPB ಸರ್ ಜೊತೆ ನನಗೆ ಸ್ಟೇಜ್ ಶೇರ್ ಅದೆಲ್ಲ ಅವಕಾಶ ಸಿಕ್ಕಿಲ್ಲ. ಬಟ್ ನೋಡಿದ್ದೀನಿ, 1-2 ಸಲ ನೋಡಿದ್ದೀನಿ ಸರ್ನ ಲೈವ್ ಕಾನ್ಸರ್ಟ್ ಅಲ್ಲಿ ನೋಡಿದ್ದೀನಿ. ಬಟ್ ಚಿತ್ರಮ್ಮ ನನಗೆ ಫಸ್ಟ್ ಟೈಮ್ ನಾನು ಹೇಳಲೇಬೇಕು. ಡ್ರಮ್ಮರ್ ಅರುಣ್ ಸರ್ ಇದಾರಲ್ವಾ, ಅವ್ರದ್ದು BGUದೇ ಒಂದು ರಿಹರ್ಸಲ್ ಆಗ್ತಿತ್ತು. ನನಗೆ ಅಲ್ಲಿ ಏನು ಹಾಡಕ್ಕೇನಿರಲಿಲ್ಲ. ಅವ್ರು ಹೇಳಿದ್ರು ಇವತ್ತು ಬರ್ತಾರೆ ರಿಹರ್ಸಲ್ಗೆ ಚಿತ್ರ ಮ್ಯಾಮು, ಬನ್ನಿ ಅಂತ. ಹೋದೆ, ಅವ್ರು ಕುತ್ಕೊಂಡಿದ್ರು, ನಾನು ತುಂಬ ಹಿಂದೆ ನಿಂತ್ಕೊಂಡಿದ್ದೆ. ಅವ್ರು ಡ್ರಮ್ಮರ್ ಅರುಣ್ ಸರ್ ಅವರೇ ದೊಡ್ಡ ಲೆಜೆಂಡ್. ಅವರು ನಮ್ಮ ಇಂಡಿಯಾದಲ್ಲೇ ಟಾಪ್ ಮೋಸ್ಟ್ ಡ್ರಮ್ಮರ್ ಅವರು. ಅವ್ರು ಎದ್ದು ಬಂದು, ನಾನು ಯಾರೂ ಅಲ್ಲ ಸರ್, ಅವ್ರು ಎದ್ದು ಬಂದು ಚಿತ್ರಮ್ಮಗೆ ಇವ್ರು ಪೃಥ್ವಿ ಅಂತ ಕನ್ನಡದಲ್ಲಿ ತಮಿಳಲ್ಲಿ ಹೇಳಿದ್ರು, ಕನ್ನಡದಲ್ಲಿ ಒಳ್ಳೆ ಹಾಡ್ತಾರೆ, ಅದಕ್ಕೆ ಹಿಂಗೆ ಕೂತಿದ್ರು ಚೇರಲ್ಲಿ, ಹಿಂಗೆ ನೋಡಿದ್ರು. ನಾನು ಬಿಕ್ಕಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಲಿಟ್ರಲ್ ನಂಗೆ 1 ಮಿನಿಟ್ ಉಸಿರು ಕಟ್ಟದಂಗಾಗಿ ಮಾತೇ ಬಂದಿಲ್ಲ. ಅವ್ರಿಗೊಂದು ಹಾಯ್ ಕೂಡ ಹೇಳಿಲ್ಲ ನಾನು. ಹೆಂಗೆ ಅಳ್ತಾ ಇದ್ದೀನಿ ಅಂದರೆ ನಾನು ಅಲ್ಲೇ ಕುತ್ಕೊಂಡ್ಬಿಟ್ಟೆ, ಅವ್ರ ಕಾಲ ಹತ್ರನೇ ಕುತ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಜೋರಾಗಿ ಅಳ್ತಿದ್ದೀನಿ. ಆಮೇಲೆ ಅವಾಗಷ್ಟೇ ರಿಹರ್ಸಲ್ ಸ್ಟಾರ್ಟ್ ಆಗಿತ್ತು. ಅದಾಗಿ ಅವ್ರು ಸ್ವಲ್ಪ ಸಮಾಧಾನ ಮಾಡಿದ್ರು ನನ್ನ. ಆಮೇಲೆ ಅವ್ರ ಮುಂದೆ ಅಂದರೆ ಅವ್ರ ಆಪೋಸಿಟಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡೆ. 4 ಅವರ್ಸ್ 3.5 4 ಅವರ್ಸ್ ಕೂತಿದ್ದೀನಿ. ಅವ್ರು ಹಾಡೋದೆಲ್ಲ ನೋಡ್ತಾ ಇದ್ದೆ ಹಿಂಗೆ. ಆಮೇಲೆ ಲಾಸ್ಟಿಗೆ ಎಲ್ಲರೂ ಅವ್ರ ಜೊತೆ ಫೋಟೋ ಸೆಷನ್ ಇತ್ತು. ನಾನು ಹಿಂದೆ ನಿಂತಿದ್ದೀನಿ, ಯಾಕಂದರೆ ನಾನು ಆ ರಿಹರ್ಸಲಲ್ಲಿ ಇರಲಿಲ್ಲ. ನಾನು ಹೆಂಗಿದ್ರು ಅವ್ರನ್ನ ನೋಡೋಕ್ಕೆ ಅಂತ ಬಂದೆ. ಸೊ ಎಲ್ಲರದ್ದು ಆದ್ಮೇಲೆ ಹೋಗೋಣ ಅಂತ. ಅವರು ನನ್ನನ್ನೇ ಹಿಂಗೆ ಕರೆದ್ಬಿಟ್ಟು ಬಾ ಅಂತ ಅಂದರು. ಬಾ ಅಂತ ಅಂದ್ಬಿಟ್ಟು ಅವರೇ ನನಗೆ ಮುತ್ತೆಲ್ಲ ಕೊಟ್ಟು, ಫಸ್ಟ್ ಟೈಮ್ ಅದು ಮುತ್ತೆಲ್ಲ ಕೊಟ್ಟು, ಅದು ಫುಲ್ ಅಂದರೆ ಆ ಮೊಮೆಂಟ್ನ ಹೇಳೋಕ್ಕಾಗಲ್ಲ. ಅದಾದ್ಮೇಲೆ ಒಂದು 4-5 ಟೈಮ್ಸ್ ಮೀಟ್ ಮಾಡಿದೆ, ಅವ್ರ ಜೊತೆನೇ ಹಾಡಿದೆ. ಹಂಸಲೇಖ ಸರ್ ಕಾನ್ಸರ್ಟ್ ಆಡಿದೆ, ಅವ್ರ ಜೊತೆನೇ ಹಾಡಿದೆ. ಲಾಸ್ಟ್ ಇಯರ್ ಹಾಡಿದೆ. 4-5 ಟೈಮ್ಸ್ 6 ಟೈಮ್ಸ್ ಮೀಟ್ ಮಾಡಿದೆ. 3rd ಟೈಮ್ ಮೀಟ್ ಮಾಡಿದಾಗ ಒಂದು ಸ್ಯಾರಿ ಕೊಟ್ಟಿದ್ದೆ ಅವರಿಗೆ. ನಾನು ನನ್ನ ಪ್ರೀತಿನ ತೋರ್ಸಕ್ಕೆ ಸ್ಯಾರಿ ಕೊಟ್ಟಿದ್ದೆ ಅವ್ರಿಗೆ. ನಂತರ ಇಡೀ ಇಂಡಿಯಾದಲ್ಲಿ 1,00,000 ಜನ ಇರ್ತಾರೆ ಫ್ಯಾನ್ಸು, ಏನೇನೆಲ್ಲ ಕೊಟ್ಟಿರ್ತಾರೆ. ನಾನು ಜಸ್ಟ್ ಒಂದು ಕಾಟನ್ ಸ್ಯಾರಿ ಕೊಟ್ಟೆ. ನಾನು ಅಂದ್ಕೊಂಡೆ ಸುಮ್ಮನೆ ಸೈಡ್ಗೆ ಹಾಕ್ತಾರೆ ಮೋಸ್ಟ್ಲಿ. ನೆಕ್ಸ್ಟ್ ಟೈಮ್ ಸಿಕ್ಕಿದ್ರು, ಅಂದರೆ ಲಾಸ್ಟ್ ಇಯರು ಸಿಕ್ಕಿ ಅವ್ರ ಮೊಬೈಲ್ನ ಕೇಳಿಬಿಟ್ಟು ನಾನು ಉಟ್ಕೊಂಡಿದ್ದೀನಿ ಅಂದ್ಬಿಟ್ಟು ಫೋಟೋ ತೋರಿಸ್ತಿದ್ದಾರೆ. ಅದು ನೆನಪಿದೆ ಅವ್ರಿಗೆ, ನಾನೇ ಕೊಟ್ಟಿದ್ದು ಸೀರೆ ಅಂತ. ಅದು ಏನೋ ಬ್ಲೌಸ್ ಎಲ್ಲ ಹೊಲಿಸಿ ನೀಟಾಗಿ ಹೇಳ್ತಾರೆ. ಸ್ಟಾರ್ ವಿಜ್ ಇದು ತೆಲುಗುಲೋ ತಮಿಳಲ್ಲೋ ಯಾವುದಕ್ಕೋ ಹುಟ್ಟಿದ್ದೀನಿ ನಾನು ಶೂಟ್ಗೆ, ತುಂಬ ಕಂಫರ್ಟಬಲ್ ಇದೆ ಅಂತೆಲ್ಲ ಹೇಳಿದ. ಅಯ್ಯೋ ಅಂತ ಅನ್ಸ್ಬಿಡ್ತು, ಯಾಕೆ ಅವ್ರು ಇಷ್ಟು ಸಿಂಪಲ್ ಆಗಿದ್ದಾರೆ, ಲೆಜೆಂಡ್ ಅವರು. ಆ್ಯಂಡ್ ಅದಕ್ಕೆ ಅವರು ಅರುಣ್ ಸರ್ SPB ಸರ್ಗೆ ರೆಗ್ಯುಲರ್ ಆಗಿ ಡ್ರಮ್ಸ್ ನುಡಿಸ್ತಿದ್ರು ತುಂಬ ವರ್ಷದಿಂದ. ಅವ್ರು ಅಂತಿದ್ರು, ನೀನು ಇವ್ರನ್ನೇ ತಡ್ಕೊಳಕ್ಕಾಗಲ್ಲ, SPB ಸರ್ ಇವರ 10 ಪಟ್ಟು ಸಿಂಪಲ್ ಆಗಿದ್ರಂತೆ, ನಮ್ಗೆ ಇವ್ರನ್ನೇ ತಡ್ಕೊಳಕ್ಕಾಗ. ಇನ್ನು SPB ಸರ್ನ ಮೀಟ್ ಮಾಡಿದ್ರಂತೂ ಇಲ್ಲ, ಅವರೆಲ್ಲ ಒಬ್ರಷ್ಟೇ, 1 and only. ನನ್ನ ಜೀವನದಲ್ಲಿ ನನ್ನ ರೇಡಿಯೋ ಕೆರಿಯರಲ್ಲಾಗಲಿ ಅಥವಾ ಸೀರಿಯಲ್ ಥರ ನನ್ನ ಹೊರಗಡೆ TV Yes, ಅಥವಾ yes. ಪಾಡ್ಕಾಸ್ಟ್ ಆಗ್ಬೋದು, ನನಗೇನಾದ್ರು ಒಂದು ಬೆಸ್ಟ್ ನೀವು ಮಾಡಿದಂಥ ಸಂದರ್ಶನಗಳಲ್ಲಿ ನಿಮ್ಗೆ ಇವತ್ತು ಒಂದು ಹಿರಿಮೆ ಒಂಥರ ಚೆನ್ನಾಗಿ ಅನಿಸುತ್ತು ಅಂದರೆ, ಅನ್ಡೌಟೆಡ್ಲಿ ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಮೂಮೆಂಟ್ ಅಂದರೆ ಎಸ್ ಜಾನಕಿ ಅಮ್ಮನ ನಾನು ಇಂಟರ್ವ್ಯೂ ಮಾಡಿದ್ದು. ರೇಡಿಯೋಗೆ ಸೇರಿಕೊಂಡಿದ್ದು ಸ್ವಲ್ಪ ವಯಸ್ಸಲ್ಲಿ, ಆಯಿತಾ. ನನಗೆ ಅವಾಗೆಲ್ಲ ಒಂದು 23-24 ವರ್ಷ ವಯಸ್ಸು. ನಾವು ಏನು ಕೇಳೋಕ್ಕಾಗತ್ತೆ ಅವ್ರನ್ನ. ಅವ್ರ ಬಗ್ಗೆ ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಅಷ್ಟೊತ್ತಿಗೆ ಅವ್ರ ಹಾಡುಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿದೆ ಕೇಳಿ.
ಅವರಂತೂ ಎಂತ ಸಾಂಗ್ಸ್. ದೇವತೆ ಅವರು ದೇವತೆ ದೇವತೆನೆ, ಬಟ್ ನಂಗೆ ಅವ್ರನ್ನ ಮೀಟ್ ಮಾಡಕ್ಕೆ ಇನ್ನೂ ಚಾನ್ಸ್ ಸಿಕ್ಕಿಲ್ಲ. ಬಟ್ ಹೋಪ್ಫುಲಿ ನಾನು ಮೀಟ್ ಮಾಡ್ತೀನಿ ಒಂದಿನ. ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಅವರು ಒಂದು ದೇವತೆ. ಅವ್ರು ಮಾತಾಡೋ ರೀತಿ ನೋಡ್ಬೇಕು. ಅವ್ರ ಬಗ್ಗೆ ನಂಗೆ ತುಂಬಾ ಜನ ಹೇಳಿದ್ದಾರೆ. ತುಂಬಾ ಸಿಂಪಲ್, ಆಮೇಲೆ ಒಳ್ಳೆ ಮಕ್ಳನ್ನ ನೋಡ್ಕೊಂಡಂಗ್ ನೋಡ್ಕೋತಾರೆ ಎಲ್ಲಾರ್ನು. ಇಲ್ಲ ಅವರೆಲ್ಲ ಅಷ್ಟೇ ಸರ್. ಆ ಥರದವ್ರು ಮತ್ತೆ ಬರಕ್ ಸಾಧ್ಯನೇ ಇಲ್ಲ. ಅವ್ರ ಬಗ್ಗೆ ನಾವು ಹೇಳಕ್ಕೆ ನಮ್ಗೆ ಇದೇ ಇಲ್ಲ. ಬಟ್ ಅವರೆಲ್ಲ ನೋಡೋದೇ ಪುಣ್ಯ ಅಲ್ಲ. ಅಷ್ಟೇ ಸರ್. SP ಅವ್ರನ್ನ, S ಜಾನಕಿ ಅವ್ರನ್ನ, ಚಿತ್ರ. ಚಿತ್ರಮ್ಮ ಅವರೆಲ್ಲ, ಇವರೆಲ್ಲ ನನ್ನ ಪ್ರಕಾರ ಈಗ ಹಳೆ ಕಥೆಗಳೆಲ್ಲ ನಾವು ಕೇಳಿದ್ವಿ ಗೊತ್ತಾ, ಗಂಧರ್ವರು ಅಂತ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ದೇವಲೋಕದಲ್ಲಿ ಇರ್ತಾರೆ, ಗಂಧರ್ವರು ಅಂತ. ಇವರು ಸಾಕ್ಷಾತ್ ಗಂಧರ್ವ. 100%. ಮತ್ತೆ ಅವ್ರು ಇರೋದು ಅಂದ್ರೆ ಪ್ರತಿಯೊಬ್ರನ್ನು ಅಷ್ಟೇ ಸ್ವೀಟ್ ಆಗಿ ಮಾತಾಡ್ತಾರೆ. ಪ್ರತಿಯೊಬ್ರಿಗೂ ಅದ್ ಹೆಂಗೆ ನಂಗೆ ಆ ಮೊಮೆಂಟ್ ಫಸ್ಟ್ ಟೈಮ್ ಅವ್ರನ್ನ ನೋಡಿದಾಗ ಅವರ ವೈಬ್ನ ತಡ್ಕೊಳಕ್ಕೆ ಆಗಿಲ್ಲ ಸರ್. ಬಿಕ್ಕಿ ಬಿಕ್ಕಿ ಹತ್ತಿದ್ದೀನಿ, ಬಿಕ್ಕಿ ಬಿಕ್ಕಿ. ಮೇ ಬಿ ನಾವು ದೇವ್ರನ್ನ ನೋಡಿದಾಗ ಹಂಗೆ ಅಳ್ತೀವಿ ಅನ್ಸುತ್ತೆ. ನಮಗೆ ಎಷ್ಟೋ ವರ್ಷ ಗೊತ್ತೇ ಇರಲ್ಲ ಅವ್ರು ಕನ್ನಡದವರೇ ಅಲ್ಲ. ಅವ್ರು ಯಾರು Correct. ಆಯ್ತಾ, ಜಾನಕಿ ಅಮ್ಮ ಕನೆಕ್ಟ್ ಕನ್ನಡದವರಲ್ಲ. ಅಷ್ಟು ಅವ್ರು ಹೈಯೆಸ್ಟ್ ಸಾಂಗ್ಸ್ ಹಾಡಿರೋದೇ ಕನ್ನಡದಲ್ಲಿ. ಕನ್ನಡದಲ್ಲಿ. ಎಸ್ ಪಿ ಬಿ ಅವರು ಹೇಳ್ತಾರೆ, ಮತ್ತೆ ಜನ್ಮ ಅಂತಿದ್ರೆ ನಾನ್ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಹುಟ್ಟಬೇಕು, ಕನ್ನಡಿಗ್ ನಾ Yes. ಹುಟ್ಟಬೇಕು ಅಂತ. ಅಂಡ್ ಅವ್ರು ಆದ್ಮೇಲೆ ನನ್ಗೆ SPB ಸರ್ ಆದ್ಮೇಲೆ ನಾನ್ ನೋಡಿದ ಆತರ ಅಂದ್ರೆ ರಾಜೇಶ್ ಕೃಷ್ಣನ್ ಸರ್. ಅವ್ರು ರಾಜೇಶ್ ಮತ್ತೊಬ್ರು ಕೃಷ್ಣನ್ ಸರ್ ಲೆಜೆಂಡ್ ಅವರು. ಅಂದ್ರೆ ಅಂದ್ರೆ ಅವ್ರ ವಾಯ್ಸ್ ಹೆಂಗಿದೆ, ಅವರು ಅಷ್ಟೇ ಎಷ್ಟು ಸಿಂಪಲ್ ಗೊತ್ತಾ. ನಮ್ ಜೊತೆಲ್ಲ ಹೆಂಗಿರ್ತಾರೆ, ನನ್ ನಿಜ ಚಿಕ್ಕ ವಯಸ್ಸಿಂದ ಅವ್ರನ್ನೆಲ್ಲ ನೋಡಿ ಇವಾಗ ನಾನು ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡ್ತೀನಿ ಅಂದ್ರೆ ಯಾವ್ದೋ ಜನ್ಮದ ಪುಣ್ಯ ಅನ್ಬೇಕು. ರಾಜೇಶ್ ಕೃಷ್ಣನ್ ಸರ್ ನನ್ನ ಮಗ್ಳಂತಾನೆ ನನ್ನ ಟ್ರೀಟ್ ಮಾಡ್ತಾರೆ. ನಿಜ ಅದೆಲ್ಲ ನಂಗೆ ಗೊತ್ತಿಲ್ಲ, ನನ್ಗೆ ಅದು ಡಿಸರ್ವ್ ಇದೀನ ಅಂತಾನೂ ಗೊತ್ತಿಲ್ವಾ, ಡಿಸರ್ವಿಂಗ್ ಇದೀನ ಅಂತಾನೂ ಗೊತ್ತಿಲ್ಲ. ರಿಯಲಿ 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 ಬ್ಲೆಸ್ಡ್ ಅಷ್ಟೇ. ನಮ್ ಕನ್ನಡದಲ್ಲಿ ಈಗ ಮಂಜುಳಾ ಗುರುರಾಜ್ ಅವ್ರು ಆಗ್ಬೋದು, Yes. BR ಛಾಯಾ ಅವ್ರು Yes. ಆಗ್ಬೋದು, ಕಸ್ತೂರಿ ಶಂಕರ್ ಅವರು, BK ಸುಮಿತ್ರಾ ಅವರು, Yes. ಇನ್ ರಾಜೇಶ್ ಕೃಷ್ಣನ್ ಅಂತೂ ಬಿಡಿ, ವಾವ್ ಅದ್ಭುತ ವಾವ್, ಅವರೆಲ್ಲ. ಅಷ್ಟೇ. ಹೇಮಂತ್ ಸರ್ ಎಸ್, ಅವರು ಸೂಪರ್. VP ಸರ್ ಈಗ ಇಷ್ಟು ಒಳ್ಳೆ ಸಿಂಗರ್ ನಾವು ಮುಂದೆ ಕೂರಿಸ್ಕೊಂಡು ನಾನು ನಾವು ಹಾಡು ಹಾಡಿಸ್ತಾ ಇದ್ರ. ಹಾಡೋಣ. ಅಂಡ್ VP ಸರ್ ಅಂದ ತಕ್ಷಣ ಒಂದು ಜ್ಞಾಪಕ Yes, ಬಂತು. yes. ವಿಜಯ್ ಪ್ರಕಾಶ್ ಅವ್ರನ್ನ ಕನ್ನಡದಲ್ಲಿ ರೇಡಿಯೋಗೆ ಮೊದಲು ಸಂದರ್ಶನ ಮಾಡಿದ್ದು ನಾನೇ. ಓ ಸೂಪರ್. ಅದನ್ನ ಕವಿತೆ ಸ್ವತಃ ಇರಲ್ಲ. ಆ ಟೈಮಲ್ಲಿ ನನಗೆ ಅವರು ಬಾಂಬೆಲಿ ಇದ್ರು ಅವಾಗ. ಅವರು ಭಾನುವಾರ ಒಂದಿನ ಬಂದು ಸ್ಟುಡಿಯೋ ರೆಕಾರ್ಡ್ ಮುಗಿಸ್ಕೊಂಡು ಸೀದಾ ಹಂಗೆ ಏರ್ಪೋರ್ಟ್ಗೆ ಹೋದ್ರು. ಅಂದ್ರೆ ಬಟ್ ಇವತ್ತು ಅವರು ಬೆಳೆದಿರೋ ರೀತಿ ವಾವ್, ಅವರು ಅಷ್ಟೇ. ಎಷ್ಟು ಹಂಬಲ್ ಮನುಷ್ಯ ಅವರು. ಸಖತ್ ಹಂಬಲ್. ಮತ್ತೆ ಏನ್ ಹೇಳೋದು, ಅವರ ಒಂದು ಥಾಟ್ ಅಂತಲ್ಲ, ಅವರ ಒಂದು ಶೋನ ಎತ್ತೋ ರೀತಿ ಅದನ್ನ ನೋಡಿ ಕಲಿಬೇಕು ಸರ್. ಓಕೆ, ಈಗ ಜಗದೋದ್ಧಾರ. ಜಗದೋದ್ಧಾರನ ಮಗನಿಂದು ತಿಳಿಯುತ್ತ, ಜಗದೋದ್ಧಾರನ ಮಗನಿಂದು ತಿಳಿಯುತ್ತ, ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಜಗದೋದ್ಧಾರನ. ತೊರೆದು ಜೀವಿಸಬ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು, ರಾಯತ ಮುನಿದರೆ ರಾಜ್ಯವನೇ ಬಿಡ
ಪ್ರಜಾಪಿತ ನಿನ್ನ ಅಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕೆನ್ನು ಹರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಅಮ್ಮ ನಿನ್ನ ಎದೆಯಾಳದಲ್ಲಿ. ಓಕೆ, ಮ್ಯಾರಥಾನ್. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ ಓಟ ಕಲಿವೆ ಒಳನೋಟ ಕಲಿವೆ ನಾ ಕಲಿವೆ ಊರ್ಧ್ವಗಮನ ಓ ಅಗಾಧ ಗಗನ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಕಾಣದ ಕಡಲಿಗೆ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆನೇನು ಸೇರಬಹುದೇ ನಾನು ಕಡಲ ನೀರಿನೊಳು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ. ಈಗ ಇಷ್ಟು ಒಳ್ಳೆ ಸಿಂಗರ್ ಆಯ್ತಾ, ಈಗ ಲೈಫಲ್ಲಿ ಈಗ ಸಿಂಗರ್ಸ್ಗೆ ಎಸ್ಪೆಷಲಿ ತುಂಬ ಪ್ಲ್ಯಾನ್ಸ್ ಇರುತ್ತೆ. ಏನಂದರೆ ಕೆರಿಯರ್ ಹಿಂಗೆಲ್ಲ ಶುರು ಮಾಡಬೇಕು, ಹಿಂಗೆ ಹೋಗ್ಬೇಕು, ಸಿನಿಮಾ ಆಡಬೇಕು, ಸ್ಟೇಟ್ ಅವಾರ್ಡ್ ತೊಗೊಬೇಕು, ನ್ಯಾಷನಲ್ ಅವಾರ್ಡ್ ತೊಗೊಬೇಕು ಅಂತ ಕನಸುಗಳು ತುಂಬ ಜಾಸ್ತಿ. ಈ ಬಹಳ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ಬಿಡ್ತೀರ. ಅಂಡ್ ಅಫ್ಕೋರ್ಸ್ ಯುವರ್ ಎ ಜೆನ್ಜಿ ಕಿಡ್. ನಿಮ್ಮ ಲವ್ ಸ್ಟೋರಿ ಸಿಕ್ಕಾಪಟ್ಟೆ ಸುದ್ದಿ ಮಾಡುತ್ತೆ. ಸೊ ಈಗ ನಿಮ್ಮ ಲವ್ ಹೆಂಗೆ ಶುರು ಆಯಿತು, ನಿಮ್ಮ ರಾಜ್ಕುಮಾರ ಯಾವಾಗ ಸಿಕ್ಕಿದ್ದು? ತುಂಬಾ ತುಂಬಾ ಸುದ್ದಿ ಆಗಿತ್ತು, ಸ್ವಲ್ಪ ಅಲ್ಲ. ನಿಮ್ದು ತುಂಬಾ ಸುದ್ದಿ ಆಗಿದೆ. ಫಸ್ಟ್ ಒಂದು ಪಾಲಿಶ್ಡ್ ವರ್ಜನ್ ಅಲ್ಲಿ ನಿಮ್ ಸ್ಟೋರಿ ಕೇಳೋಣ. ಓಕೆ, ಬಟ್ ಜೋಕ್ಸ್ ಅಪಾರ್ಟ್, ಅದೇ ಆ ಟೈಮ್ ತುಂಬಾ ಇದಾಗಿತ್ತು. ನನ್ನ ರಾಜ್ಕುಮಾರ ಆ್ಯಕ್ಚುಲಿ ನನಗೆ ನಾನು ಮೀಟ್ ಮಾಡಿದ್ದು 2018 ನನಗೆ ನನ್ನ ಅಪ್ಪ ಅಮ್ಮಂಗಿಬ್ರಿಗೂ ನಾವು ಮೀಟ್ ಮಾಡಿದ್ದು 2018. ಯಾರವರು ಏನ್ ಮಾಡ್ತಿದ್ರು? ಅವ್ರು ZLA ವರ್ಕ್ ಮಾಡೋದು, ನಮ್ಮ ಸರಿಗಮಪ ಟೀಮಲ್ಲೇ ಇದ್ರು, ಕೋ ಡೈರೆಕ್ಟರ್ ಆಗಿದ್ರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರು ಅವಾಗ. ಹೀಸ್ ಅ ವೆರಿ ಕೇರಿಂಗ್ ಪರ್ಸನ್ ಅಷ್ಟೇ. ನನ್ಗೆ ಅವ್ರ ಮೇಲೆ ಲವ್ ಆ ಥರ ಎಲ್ಲ ಏನೂ ಇರಲಿಲ್ಲ ಫಸ್ಟ್ಗೆ. ತುಂಬ ಒಳ್ಳೆ ಮನುಷ್ಯ, ಮೇನ್ ಆಗಿ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅವರು. ಅಂದರೆ ಎಲ್ಲರಿಗೂ ZL ಇರೋರಲ್ಲಿ ಎಲ್ಲರಿಗೂ ಅವ್ರ ಮೇಲೆ ಒಂದು ಒಳ್ಳೆ ಒಂದು ಇದಿದೆ. ಅಂದರೆ ಎಲ್ಲರಿಗೂ ಇಷ್ಟ ಆಗ್ತಾರೆ ಅವರು. ಅಂದರೆ ತುಂಬ ಪೊಲೈಟ್, ಸಾಫ್ಟ್ ಸ್ಪೋಕನ್ ಎಲ್ಲ ಹೇಳ್ಬೋದು. ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಿದ್ದೆ ಅಷ್ಟೇ ನಾನು. ಅಂದರೆ ರೀಸೆಂಟಾಗಿಲ್ಲ, ನಾವು ಮದುವೆ ಆಗೋ 1 ವರ್ಷ ಮುಂಚೆ ಅವ್ರು ನನ್ನ ಹತ್ರ ಹಿಂಗೆ ಹೇಳ್ಕೊಂಡ್ರು, ನಿನ್ ಕಂಡ್ರೆ ಇಷ್ಟ. ಅದಕ್ಕೆ ನಾನಂದೆ ಮನೇಲಿ ಮಾತಾಡಿ. ಅವರೇ ಪ್ರಪೋಸ್ ಮಾಡಿದ್ರು? ಪ್ರಪೋಸ್ ಅಂತನೂ ಮಾಡಿಲ್ಲ, ಅಂದರೆ ಲೈಕ್ ಇಷ್ಟೇ ಹೇಳಿದ್ದು, ಮದುವೆ
ಮಾಡ್ಕೋತೀಯಾ ಅಂತ. ಬಟ್ ನನ್ಗೆ ಅವ್ರ ಮೇಲೆ ತುಂಬ ಒಳ್ಳೆ ರೆಸ್ಪೆಕ್ಟ್ ಇತ್ತು. ಅಂದರೆ ತುಂಬ ಕೇರ್ ಮಾಡ್ತಿದ್ರು ಸರ್. ಅಂದರೆ ಊಟ ಇಂದ ಹಿಡಿದು ಒಂದೇನೋ ಸಪ್ರೇಟ್ ಎತ್ತಿಡೋದು ಅದೆಲ್ಲ ಮಾಡ್ತಿದ್ರು ನನಗೆ. ಅಂದರೆ ನೆಕ್ಸ್ಟ್ ತುಂಬ ಅಂದರೆ ಶೂಟ್ ಎಲ್ಲ ಲೇಟಾಗಿ ಮುಗಿದ್ರೆ ಆಮೇಲೆ ಇರಲ್ಲ, ಪ್ರೊಡಕ್ಷನಲ್ಲಿ ಊಟ ಇದು ಮಾಡ್ತಾರೆ, ನನಗೆ ಎತ್ತಿಡೋದು ಅದೆಲ್ಲ ಮಾಡ್ತಿದ್ರು. ನನಗೆ ಅದೆಲ್ಲ ತುಂಬ ಏನೋ ಅವ್ರ ಜೊತೆ ಇದ್ರೆ ನಾನು ಖುಷಿಯಾಗಿರ್ತೀನಿ ಅನ್ನೋದು ನನಗೆ ಮೈಂಡಲ್ಲಿ ಬಂದಿತ್ತು. ಬಟ್ ಕ್ಯಾಸ್ಟ್ ಅಂತ ಒಂದು ಇದಾಯಿತು ನಮ್ಮ ಮನೇಲಿ. ಹಿಂಗೆ ಹೇಳ್ಕೊಂಡಾಗ ನೀವು ಹೇಳಿದ್ರಿ ಆ, ನಾನು ಮತ್ತೆ ನನ್ನ ಮುಖಾಂತರ ಬೇರೆಯವರು ಬಂದು ಹೇಳಿದ್ರು. ಒಪ್ಪೇ ಇಲ್ಲ ಇನ್ ದ ಸೆನ್ಸ್ ಅವ್ರಿಗೆ ಬೇರೆಯವ್ರಿಗೆ ಮದುವೆ ಮಾಡಿಸ್ಬೇಕದೆಲ್ಲ ಇತ್ತು. ಇಲ್ಲ ಅದು ತಪ್ಪಂತ ಹೇಳಲ್ಲ, ಪಾಪ ಪೇರೆಂಟ್ಸ್ಗೆ ಅವ್ರಿಗೆ ಕನಸಿರುತ್ತೆ. ಬಟ್ ನನಗೆ ಈಗ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗಿದ್ದಿದ್ರು ಅಥವಾ ಇವಾಗ ನಾನು ಮದುವೆ ಆಗಿದ್ದೀನಿ, ನಾನು ಜೀವನ ನಡೆಸ್ಬೇಕಾಗಿರೋರು. ನಾನು ತುಂಬ ಯೋಚನೆ ಮಾಡಿದ್ದೀನಿ. ಅಂದರೆ ಲಾಸ್ಟ್ ಒಂದು 2 months, ಅಂದರೆ ಮದುವೆಗಿನ ಮುಂಚೆ ಒಂದು 2 months ತುಂಬ ಯೋಚನೆ ಇತ್ತು ನನಗೆ. ಇದ್ರ ಬಗ್ಗೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಇದನ್ನ ಇಲ್ಲೇ ಹೇಳ್ತಿದ್ದೀನಿ. ಇದು ತುಂಬ ಗೊಂದಲ ಒಳಗಡೆ ಹೋಗ್ತಿತ್ತು. ಇದು ಇಷ್ಟು ವರ್ಷ ಸಾಕಿದ ಅಪ್ಪ ಅಮ್ಮ ಅವ್ರನ್ನ ಬಿಟ್ಟು ಹೋಗಕ್ಕೆ ನಂಗೆ ಮನಸ್ಸಿರಲಿಲ್ಲ, ನಿಜ ಹೇಳ್ಬೇಕಂದ್ರೆ ತುಂಬ ಬೇಜಾರಾಗ್ತಿತ್ತು. ಬಟ್ ನನ್ನ ಕೆರಿಯರ್ ಅಂತ ಮುಂದೆ ನೋಡೋದಾದರೆ ಇವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಹಸ್ಬೆಂಡ್ ನನ್ಕಿನ್ನ ಜಾಸ್ತಿ ನನ್ನ ಕೆರಿಯರ್ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಗೋಲ್ಸ್ ಇದೆ. ನನ್ಕಿನ್ನ ಜಾಸ್ತಿ ನನ್ಗೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ನನ್ನ ಒರಿಜಿನಲ್ ಸಾಂಗ್ಸ್ ಮಾಡ್ಬೇಕಂತ ಅವ್ರಿಗೆ ಜಾಸ್ತಿ ಆಸೆ ಇದೆ. ನಾನು ಈ ಥರ ಕಾನ್ಸರ್ಟ್ಸ್ ಮಾಡ್ಬೇಕಂತ. ಬಟ್ ಸಮ್ವೇರ್ ನನಗೆ ಮುಂಚೆ ನಿಜ ಹೇಳ್ಬೇಕು, ನಂಗೆ ಮೊದಲಿನಕ್ಕಿಂತ ನನಗೆ ಇವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಇವಾಗ ಯಾರ ಜೊತೆ ನಾನು ಮದುವೆ ಆಗಿದ್ರು ನಾನು ಜೀವನ ಮಾಡೋಳು ಅದೆಲ್ಲ ಯೋಚನೆ ಮಾಡಿ ನನಗಿದು ಒಂದು ಟೆಂಪಲ್ಗೆ ಹೋದೆ ನಾನು. ಗಣೇಶ ದೇವಸ್ಥಾನನೇ, ಎಲ್ಲದು ಏನು ಓಕೆನಾ, ಗಣೇಶ ದೇವಸ್ಥಾನನೇ. ನಾನು ಹಿಂಗೆ ಕೇಳ್ಕೊಂಡೆ ಜಸ್ಟ್. ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ದೇವ್ರೆ, ಇದು ನಿಜ ದೇವ್ರ ಮೇಲೆ ನನಗೆ ಇದು ಆಗಿದ್ದ ಘಟನೆ. ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ದೇವ್ರೆ, ನನಗೆ ನೀನು ಯಾವ ಥರ ಬೇಕಾದ್ರೂ ನೀನು ನನಗೆ ಆನ್ಸರ್ ಮಾಡು. ಅಂದರೆ ಇಷ್ಟೇ ಕೇಳ್ಕೊಂಡಿದ್ದು ನಾನು ಅಭಿ ಜೊತೆ ಇದ್ರೆ ಚೆನ್ನಾಗಿರ್ತೀನ ಅಥವಾ ನಾನು ಈ ಥರ ರಾಂಗ್ ಡಿಸಿಷನ್ ತಗೊಳ್ತಿಲ್ವಾ. ನಂಗೆ ಬೇರೆ ಆಪ್ಷನ್ ಇರಲಿಲ್ಲ ಸರ್. ನಂಗೆ ಮನೆ ಬಿಟ್ಟು ಹೋಗದೆ ಬೇರೆ ಆಪ್ಷನ್ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ ಅಂತ ಫಿಕ್ಸ್ ಆಗಿತ್ತು. ಇದರಿಂದ ಏನಾದರೂ ರಾಂಗ್ ಆಗುತ್ತಾ ನನ್ನ ಲೈಫ್ಗೆ ಅಥವಾ ಏನೋ ಆಗುತ್ತಾ? ಏನಿಲ್ಲ ಸರ್, ನನ್ನ ಕಣ್ಣು ಮುಚ್ಚಿ ಕಣ್ಬಿಡೋ ಅಷ್ಟೊತ್ತಿಗೆ ಹೂವು ಬಿದ್ದಿತ್ತು ಗಣೇಶ ಇದರಿಂದ. ಆಮೇಲೆ ಅರ್ಚಕರು ನಂಗೆ ಆ ಹೂವನೂ ಕೊಟ್ಟರು. ನಾನೇ ಕೇಳಿದೆ, ಅದು ಇವಾಗಷ್ಟೇ ಬಿತ್ತು ಕೊಡಿ ಅಂತ. ಅದ್ರ ಜೊತೆ ಅವರು ಬಾಳೆಹಣ್ಣು ಕೊಟ್ಬಿಟ್ಟು ಒಳ್ಳೇದಾಗಲಿ ಅಂತೆಲ್ಲ ಇದು ಮಾಡಿದ್ರು. ನಾನು ಇಷ್ಟೇ ಕೇಳಿದ್ದು, ಇದು ನೀನು ನನಗೆ ಪಾಸಿಟಿವ್ ಅಂದರೆ ನೀನು ಯಾವ ಥರ ಬೇಕೋ ನಾನು ಆನ್ಸರ್ ಮಾಡು, ಗಂಟೆ ಶಬ್ದನೋ ದೇವರಿಂದ ಹೂವು ಬಿತ್ತು ಅಷ್ಟೇ. ನಾನು ಅಷ್ಟೇ ಡಿಸೈಡ್ ಆದೆ, ಇಲ್ಲ ನಾನು ಈ ಡಿಸಿಷನ್ ತಗೋಬೇಕು. ಅಂದರೆ ಗೊತ್ತಿಲ್ಲ ಸರ್, ಇವಾಗ ಮುಂದೆ ಇವಾಗ ಖಂಡಿತ ನಮ್ಮ ಅಪ್ಪ ಅಮ್ಮ ಒಪ್ತಾರೆ. ನನಗದು ಖಂಡಿತ ನನಗದು ಧೈರ್ಯ ಇದೆ. ನನ್ನ ಅಪ್ಪ ಆಲ್ರೆಡಿ ನಮ್ಮಪ್ಪ ಮಾತಾಡಿಸ್ತಾರೆ ನನ್ನ ಜೊತೆ. ನನಗೆ ಅಷ್ಟೇ ಇರೋದು ಇವಾಗ ನೆಕ್ಸ್ಟ್ ಗೋಲ್. ನನಗೆ ನಮ್ಮ ಅಪ್ಪ ಅಮ್ಮ ಆದಷ್ಟು ಬೇಗ ನಮ್ಮಿಬ್ಬರನ್ನ ಒಪ್ಕೊಂಡು ಒಂದಾಗಬೇಕು. ಖಂಡಿತ ಅದು ಆಗುತ್ತೆ ಅಂತ ನನಗೆ ಅಂದರೆ ನಾನು ನಂಬಿದ್ದೀನಿ. ಬಟ್ ಅಕಸ್ಮಾತ್ ನಾನು ಬೇರೆಯವ್ರನ್ನ ಮದುವೆ ಆಗಿದ್ರೆ ಪುನಃ ನಂಗೆ ಅಭಿ ಸಿಗ್ತಿರ್ಲಿಲ್ಲ. ಈಗ ಅಭಿನ್ ಮದುವೆ ಆಗಿ ನನಗೆ ಪುನಃ ಅಪ್ಪ ಅಮ್ಮ ಸಿಗ್ತಾರೆ, ಅದು ನನಗೆ ನಂಬಿಕೆ ಇದೆ. ಬಟ್ ಒಂದ್ಸಲ ಅಭಿನ ಮಿಸ್ ಮಾಡ್ಕೊಂಡು ನಾನು ಲೈಫ್ ಲಾಂಗ್ ಮಿಸ್ ಮಾಡ್ಕೊಳ್ತಿದ್ದೆ. ನಂಗೆ ಇಷ್ಟೇ ಡಿಸೈಡ್ ಮಾಡಿದ್ದು ನಾನು. ಅದಕ್ಕೆ ಈಗ ಅವತ್ತು ನೀವು ದೇವಸ್ಥಾನಕ್ಕೆ ಹೋದ್ರಿ, ಹೂವು ಬಿತ್ತು, ಹಿಂಗೇನೋ ಸೈನ್ ಸಿಕ್ತು. ಈಗ ಅವತ್ತು ಮನೆಯಿಂದ ಹೊರಡೋ ದಿನ, ಅದಕ್ಕೆ ಮುಂಚೆ ನಿನ್ನ ತಂದೆ ಹತ್ರ ಮಾತುಕತೆ ಸೀರಿಯಸ್ ಆಗಿ ಮಾತಾಡಿದ್ರ? ಮಾತಾಡಿದ್ದೆ. ಬಟ್ ಸ್ವಲ್ಪ ಬೈದು ಇದೇ ಆಗಿತ್ತು. ಇಲ್ಲ ಹಂಗೆ ನೀವು ಅಮ್ಮನ ಮುಖಾಂತರ ಟ್ರೈ ಮಾಡಿಸಿತ್ತು? ಅಮ್ಮನೇ ಸ್ಟ್ರಿಕ್ಟ್ ಆಗಿದ್ದು ಜಾಸ್ತಿ. ಬೇರೆ ರಿಲೇಟಿವ್ಸ್ ನನ್ನ ಮಧ್ಯೆ ತಗೊಂಬಂದ್ರ? ನನ್ನ ಕಸಿನ್ಗೆ ಹೇಳಿದ್ದೆ ಸ್ವಲ್ಪ ಒಂದು 6 months ಬ್ಯಾಕು. ಅವರು ಇದೆಲ್ಲ ಸೆಟ್ ಆಗಲ್ಲ ಪೃಥ್ವಿ, ಬಿಟ್ಬಿಡು ಅಂತಾನೆ ಅಂದಿದ್ರು. ಈಗ ನಿಮ್ಮ ಅಪ್ಪ ಅಮ್ಮಂಗೆ ನೀವೊಬ್ಬರೇ ಮಗಳಲ್ವಾ? ಈ ಡಿಸಿಷನ್ ಕೂಡ ಅಷ್ಟು ಈಸಿ ಆಗಿರ್ಲಿ ಕರೆಕ್ಟ್ ಅಲ್ವಾ? ಮನೆಯಿಂದ ಒಂದು ಸೂಟ್ ಕೇಸ್ ತಗೊಂಡು ನಿಮ್ಮ ಏನು ಲೈಫ್ ತಂದಿಲ್ಲ ನಾನು. ಮನೆಯಿಂದ ಹೊರಟು ಬರ್ಬೇಕಂದ್ರೆ
ಹೇಳಿ ಬಂದ್ರ ಹೇಗಿತ್ತು ಅವತ್ತು? ಇಲ್ಲ ಅವತ್ತು ನಂಗೆ ರೆಕಾರ್ಡಿಂಗ್ ಇತ್ತು ಬೆಳಗ್ಗೆ. ನಮ್ಮ ಅಪ್ಪನೇ ಬಿಟ್ಟಿದ್ದು ಪಾಪ ರೆಕಾರ್ಡಿಂಗಿಗೆ. ನಾನು ಅಲ್ಲಿಂದನೇ ಬಂದಿದ್ದು ಹೊರಟು. ಲಗೇಜ್ ಏನು ತಗೊಂಡು ಸುಮ್ಮನೆ ಬಂದ್ಬಿಟ್ಟಿಪ್ಪ. ಮದುವೆ ಅವತ್ತೇ ಆಗಿತ್ತಾ? ಓಕೆ. ಮದುವೆ ಆಗೋ ಈಗ ನಾಳೆ ಮನೆಯಿಂದ ಹೋಗ್ತೀರಾ, ಮದುವೆ ಆಗ್ತೀರಾ, ಹಿಂದಿನ ರಾತ್ರಿ ಕೂತ್ಕೊಂಡ್ರು ತಲೆಯಲ್ಲಿ ಒಂದಷ್ಟು ಯೋಚನೆಗಳು. ಸಿಕ್ಕಾಪಟ್ಟೆ ಇತ್ತು, ಬಿಕಾಸ್ ಅಪ್ಪ ಅಮ್ಮ ಅಲ್ವಾ? ಸಿಕ್ಕಾಪಟ್ಟೆ ಇತ್ತು ಯೋಚನೆ. ಬಟ್ ನಂಗೆ ಅದೇ ನೆಕ್ಸ್ಟ್ ಡೇ ನಂಗೆ 28ಗೆ ನಾವು ಊರಿಗೆ ಹೋಗೋದಂತ ಇತ್ತು. ಸೊ ಅವಾಗ ನನಗೆ ಏನೋ ಊರಿಗೆ ಹೋದ್ರೆ ನನಗೆ ಏನಾದರೂ ಮಾಡಿಬಿಟ್ರೆ ಯಾರು, ಅದೆಲ್ಲ ತುಂಬ ಇದಾಗ್ತಿತ್ತು ಮನಸ್ಸಿಗೆ. ಅದಕ್ಕೆ ಈ ಡಿಸಿಷನ್ ತಗೊಂಡಿದ್ದು ಅಷ್ಟೇ. ನಾನು ಕನ್ನಡ ಒಂದು ಸಿನಿಮಾ ನೋಡಿದ್ದೆ ಆಯ್ತಾ, ಇದೇ ಥರದ್ದು ಸನ್ನಿವೇಶ. ಹೀರೋ ಹೇಳಿರ್ತಾನೆ, ನಾಳೆ ರೈಲ್ವೆ ಸ್ಟೇಷನ್ ಕಾಯ್ತಾ ಇರ್ತೀನಿ ನಿಂಗೋಸ್ಕರ, ನೀ ಬಂದ್ಬಿಡು ಅಂತ. ಅವ್ರ ಮನೇಲೂ ಒಪ್ಪಲ್ಲ ಅಂತ ಗೊತ್ತಾಗತ್ತೆ, ಒಬ್ಳೆ ಮಗಳು. ಸೊ ಅವಳು ಏನು ಮಾಡ್ತಾಳೆ, ಆಯಿತು ಬರ್ತೀನಿ, ಇಲ್ಲಿ ಕಾಯ್ತಿರು ರೈಲ್ವೆ ಸ್ಟೇಷನ್ಗೆ ಅಂತ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋತಾಳೆ. ಮನೆಯಿಂದ ಹೊರಡಬೇಕು, ಮಧ್ಯಾಹ್ನ 12 ಗಂಟೆಗೆ ಟ್ರೈನು. 11 ಗಂಟೆಗೂ ನಾವು ಮನೆಯಿಂದ ಅಲ್ಲಿ ಆ ರೂಮ್ ಹತ್ರ ಬರ್ತಾಳೆ. ಸಡನ್ನಾಗಿ ಒಂದು ಫೋಟೋ ಆಲ್ಬಮ್ ಬೀಳುತ್ತಲ್ಲಿ, ಅದೇ ಸಿಂಬಾಲ್ ಬಿದ್ದಂಗೆ ಫೋಟೋ ಆಲ್ಬಮ್. ಏನು ಫೋಟೋ ಆಲ್ಬಮ್ ಇಲ್ಲಿ ಬಿತ್ತು ಅಲ್ಲ ಅಂತಂದ್ಬಿಟ್ಟು ಎತ್ಕೊಂಡು ಸಡನ್ನಾಗಿ ಆಲ್ಬಮ್ ಎತ್ತಿಡಕ್ಕೆ ಜೋಡ್ಸಕ್ಕೆ ಹೋಗ್ತಾಳೆ. ಅವರಪ್ಪ ಚಿಕ್ಕ ವಯಸ್ಸಲ್ಲಿ ಅವಳನ್ನ ಭುಜದ ಮೇಲೆ ಎತ್ಕೊಂಡು ಆಟ ಆಡಿಸಿದ ಫೋಟೋ ಕಾಣಿಸುತ್ತೆ. ಅದೊಂದು ಫೋಟೋ ನೋಡ್ತಾ ಅಳಕ್ಕೆ ಶುರು ಮಾಡ್ತಾಳೆ. ನಮ್ಮ ಅಪ್ಪ ಅಮ್ಮ, ನಾನು ಒಬ್ಳೆ ಹೆಣ್ಮಗಳು, ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನನ್ನ ಸಾಕಿದ್ರು, ನನ್ನ ಫಸ್ಟ್ ಲವ್ ಅವರು, ನನ್ನ ಮೊದಲ ಪ್ರೀತಿಯವರು, ನನಗೆ ಸ್ಕೂಲಿಗೆ ಸೇರಿಸಿದ್ದು ಎಲ್ಲ ನೆನಪು ಬರುತ್ತೆ. ಆಮೇಲೆ ಅವಳು ಆದರೂ ಕೂಡ ಹೊರಡ್ತಾಳೆ, ರೈಲ್ವೆ ಸ್ಟೇಷನಿಗೆ ಬರ್ತಾಳೆ. ಬಂದು ನಿಂತ್ಕೊಂಡು ಅಲ್ಲಿ ಹೇಳ್ತಾಳೆ, ನಾನೇನು ಪ್ರೀತಿಗಿಂತ ನನ್ನ ಫಸ್ಟ್ ಪ್ರೀತಿ ಕೊಟ್ಟಿದ್ದವರು, ಇಲ್ಲ ನಾನು ಬರಲ್ಲ, ನನ್ನ ಮರ್ತ್ಬಿಡು ಅಂತ ಹೇಳಿ ಹೊರಟೋಗ್ತಾಳೆ. ಇದು ಸಿನಿಮಾಗಳಲ್ಲಿ ನಡೆಯೋದು. ನಿಮ್ಮ ಲೈಫಲ್ಲಿ ಇಲ್ಲ, ಬಟ್ ನನಗೂ ಅದು ತುಂಬ ಆಗ್ತಿತ್ತು ಸರ್. ನನಗೂ ಈಗಲೂ ನಂಗೆ ಎಷ್ಟೊಂದು ಸಲ ನಾನು ಅಳ್ತೀನಿ ನೆನೆಸ್ಕೊಂಡು ಅಪ್ಪ ಅಮ್ಮನ. ಖಂಡಿತ ಅವರ ಮನಸ್ಥಿತಿನೇ ನೋಡಿದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಆ ಒಂದು ಟೈಮಲ್ಲಿ, ನನಗೆ ಈಗಲೂ ಗೊತ್ತಾಗತ್ತೆ. ಬಟ್ ಏನು ಗೊತ್ತಾ, ಬಟ್ ನನ್ನನ್ನು ಮದುವೆ ಮಾಡಿಸ್ದೆ ಸುಮ್ಮನೆ ಇದ್ದು ನಾನು ಇರ್ತಿದ್ದೆ, ಮನೇಲೇ ಇರ್ತಿದ್ದೆ. ಇವಾಗ ಅವ್ರು ನನ್ನನ್ನು ಮದುವೆ ಮಾಡದೆ ಮನೇಲೇ ಇರ್ಸ್ಕೊಂಡಿದ್ರೆ ಇರ್ಬೋದಿತ್ತು. ಬಟ್ ಇನ್ನೊಬ್ರಿಗೆ ಕಟ್ತೀನಿ ಅಂದಾಗ ಅದು ಆಗಲ್ಲ ಸರ್, ಮನಸ್ಸು ಒಪ್ಪಲ್ಲ. ನಿಮಗೆ ಹೇಳಿದ್ರು ನಮ್ಮ ಹುಡುಕ್ತಾ ಇದ್ರು ಆಲ್ರೆಡಿ. ಅಂದರೆ ಮದುವೆನೇ ಆಗದೆ ಲೈಫ್ ಲಾಂಗ್ ನಮ್ಮ ಅಪ್ಪ ಅಮ್ಮನ ಜೊತೆ ಖಂಡಿತ ಇರ್ತಿದ್ದೆ ನಾನು. ಅಂದರೆ ಯಾರು ಬೇಡ ನನಗೆ, ಹಿಂಗೆ ಇರ್ತೀನಿ. ಬಟ್ ನನ್ನ ಇನ್ನೊಬ್ರಿಗೆ ಮದುವೆ ಮಾಡಿಸ್ತೀನಿ ಅಂತ ಅಂದಾಗ ಅದು ಆಮೇಲೆ ನನ್ನ ಮದುವೆ ಮಾಡ್ಕೊಂಡಿರೋನ್ ಲೈಫು ಹಾಳು, ನನ್ನ ಲೈಫು ಹಾಳು, ಈ ಕಡೆ ಪ್ರೀತಿಸೋದು ಹುಡುಗನ ಲೈಫು ಹಾಳು. ಆ ಥರ ಎಲ್ಲ ಆಗಿ ಇದಾಗೋ ಬದಲು ಇಲ್ಲ, ನಮ್ಮ ಅಪ್ಪ ಅಮ್ಮ ಒಪ್ತಾರೆ ಅಷ್ಟೇ, ನಂಗೆ ನಂಬಿಕೆ ಇರೋದು. ಇಲ್ಲ, ನಂಗೆ ಒಂದು ಬೇಜಾರಾಗಿದ್ದು, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಇರೋ ಹುಡುಗ ಅಲ್ಲ ಇವರು. 7 ವರ್ಷದಿಂದ ಗೊತ್ತು, 2018 ಗೊತ್ತು ಅವ್ರ ಬಗ್ಗೆ. ಗೊತ್ತಿತ್ತು, ಚೆನ್ನಾಗಿ ಗೊತ್ತಿತ್ತು, ಒಳ್ಳೆ ಪರಿಚಯ ಇತ್ತು. ಎಷ್ಟೊಂದು ಶೋಸ್ಗೆ ನಮ್ಮಮ್ಮ ಇಲ್ಲದೆ ನಾನು ಶೋಸ್ಗೆ ಹೋಗ್ತಿರಲಿಲ್ಲ. ಎಲ್ಲ ಕಡೆನೂ ನಮ್ಮಮ್ಮ ಬರೋರು. ಅಕಸ್ಮಾತ್ ಝೀ ಶೋಸ್ ಇದ್ರೆ ಅಭಿನೂ ಬರ್ತಿದ್ರು. ನಮ್ಮ ಅಮ್ಮಂಗೆಲ್ಲ ತುಂಬಾ ಕ್ಲೋಸ್ ಇದ್ರು. ಅಂದ್ರೆ ಅಂಥದ್ದು ಇಲ್ಲೇನು ಬೇರೆ ಜಾಸ್ತಿ ಆಗೈತಿ ಆ ಥರದ್ದೆಲ್ಲ ಅಲ್ಲ. ಈಗ ಡೆಫಿನೆಟ್ಲಿ ಮದುವೆ ಅನ್ನೋದು ನನ್ನ ಪ್ರಕಾರ ಹುಡುಗ ಆಗಲಿ ಹುಡುಗಿ ಆಗಲಿ ಅದು ಯಾವತ್ತೂ ಅವ್ರ ಚಾಯ್ಸ್ ಆಗಿರಬೇಕು. ತಂದೆ ತಾಯಿ ಆಸೆ ಪಡ್ಬೋದು, ನೋಡ್ಬೋದು, ತಪ್ಪೇನೂ ಇಲ್ಲ. ಡೆಫಿನೆಟ್ಲಿ ರೆಸ್ಪೆಕ್ಟ್ ಮಾಡ್ಬೇಕು ನಾವು ಅವ್ರಿಗೆ. ಅವ್ರಿಲ್ಲ ಅಂದ್ರೆ ನಾವೇ ಇಲ್ಲ, ಈ ಜಗತ್ತಿಗೆ ನಾವು ಬರಕ್ ಕಾರಣ. ಖಂಡಿತ ಇಲ್ಲ, ಬಟ್ ಅವರೇ ಅಟ್ಮೋಸ್ಟ್ ದೇವ್ರೆ ಅಲ್ವಾ, ದೇವ್ರೆ ಅವರು, ಕಣ್ಣಿಗೆ ಕಾಣೋ ದೇವ್ರು, ಖಂಡಿತ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ಹೌದು. ದೇವ್ರು ಅಂತಲ್ಲ. ಈಗ ಯಾಕಂದ್ರೆ ಮುಂದಕ್ಕೆ ಅಷ್ಟು ಜೀವನ ನಡೆಸೋದು ನೀವುಗಳೇ. ಕರೆಕ್ಟ್. ಯಾರು ಮದುವೆ ಮಾಡ್ಕೋತಾರೋ ಹುಡುಗ ಹುಡುಗಿ ಅವರೇನೆ. ಬಟ್ ಎಲ್ಲೋ ಒಂದ್ ಕಡೆ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ವಿಚಾರದಲ್ಲಿ ಹೇಳೋದಾದ್ರೆ ಡೆಫಿನೆಟ್ಲಿ ನೀವು ಒಂದು ಒಳ್ಳೆ ಹುಡುಗನೇ ಆಯ್ಕೆ ಮಾಡಿದ್ರ. ತಮಾಷೆ ಅಲ್ಲ, ಒಂದು ಹುಡುಗಿ ಅಷ್ಟು ಡಿಸೈಡ್ ಮಾಡಿ, ಅದು ಒಬ್ಬಳೆ ಮಗಳು ಬೇರೆ ಒಂದು ಧೈರ್ಯವಾಗಿ ಬಂದಿದ್ರೆ ಆ ಹುಡುಗನ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇರಬೇಕು ಅಲ್ವಾ. ಅದ್ರ ಜೊತೆಗೆ ಈಗ ನಿಮ್ಮ ತಂದೆ ಕೂಡ ಕನ್ಸು ಕಂಡಿದ್ರು. ಈಗ ಪೃಥ್ವಿ ಪಕ್ಕ ಪೃಥ್ವಿ ಭಟ್ ಆ ಹೆಸರೇನಿದಲ್ಲ, ಖಂಡಿತ. ನಿಮ್ ತಂದೆ ಕಂಡಂತ ಒಂದು ಕನ್ಸು, ನೀವೊಂದು ಸಿಂಗರ್ ಆಗ್ಬೇಕು ಹೌದು. ಅಂತೆಲ್ಲ.
ಈಗ ಆದ್ಮೇಲೂ ಕೂಡ ತಂದೆನ ಮೀಟ್ ಮಾಡಿ ಓಕೆ ಮದ್ವೆ ಎಲ್ಲಿ ನಡೀತು ಏನಾಯ್ತು ಮದುವೆ ಇಲ್ಲೇ ಬೆಂಗಳೂರಲ್ಲಿ ನಡೀತು. ಯಾರ್ಯಾರು ಬಂದಿದ್ರು ಮದುವೆಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಅಭಿದು ಫ್ರೆಂಡ್ಸ್ ಬಂದಿದ್ರು, ಅವರ ಕೊಲೀಗ್ಸ್ ಬಂದಿದ್ರು. ಅವರೇ ಪಾಪ ತುಂಬ ಎಲ್ಲ ಇದು ಮಾಡಿ ಅವರೇ ಎಲ್ಲ ಪ್ಲಾನ್ ಮಾಡಿ ಮಾಡಿದ್ದು. ಒಂದು ಚೌಲ್ಟ್ರಿ ಜೋರಾಗೈತೆ ನಾನು ಇಲ್ಲ, ಅದು ರಿಸೆಪ್ಷನ್, ರಿಸೆಪ್ಷನ್ ಅದು ಜೋರಾಗಿತ್ತು. ಅದು ಎಲ್ಲರೂ ಬಂದಿದ್ರು, ವಿ ಪಿ ಸರ್ ಎಲ್ಲ. ಈ ಮದ್ವೆದೇಳಿ ಫಸ್ಟ್ ಮದುವೆ ಏನಿಲ್ಲ ಸರ್, ನಾರ್ಮಲ್ ಆಗಿ ಆಯ್ತು ಅಷ್ಟೇ. ಯಾರೂ Okay. ಇರಲಿಲ್ಲ ಟೆಂಪಲಲ್ಲಿ. ಎಸ್, ಅವಾಗ ಎಷ್ಟು ಮಿಸ್ ಮಾಡ್ಕೊಂಡಿರ್ತೀರಲ್ಲ ನಂಗೆ ಆ ಟೈಮ್ಗೂ ತಲೆಯಲ್ಲಿ ಓಡ್ತಿದ್ದೆ, ಓ ನಮ್ಮ ಅಪ್ಪ ಅಮ್ಮ ಏನು ಅಂದರೆ ಅವರ ಮನಸ್ಥಿತಿ ಹೆಂಗಿರುತ್ತೆ. ಈಗಲೂ ನಾನು ಎಷ್ಟೊಂದು ಸಲ ಅಳ್ತೀನಿ. ಅಂದರೆ ನನಗೆ ಅಭಿನ ಮದುವೆ ಆದೆ ಅಂತ ನನಗೆ ಇದಿಲ್ಲ ಸರ್. ನನಗೆ ನಾನು ಕರೆಕ್ಟ್ ಡಿಸಿಷನ್ನೇ ತಗೊಂಡೆ. ನಾನು ಎಲ್ಲೂ ತಪ್ಪು ಮಾಡಿಲ್ಲ. ಆ ವಿಷಯದಲ್ಲಂತೂ ನಾನು ತಪ್ಪೇ ಮಾಡಿಲ್ಲ. ನಾನು ಎಲ್ಲಿ ಬೇಕೋ ನಾನು ಪ್ರೌಡಾಗಿ ಹೇಳ್ತೀನಿ, ನನ್ನ ರೈಟ್ ಪರ್ಸನ್ನೇ ನಾನು ಮದುವೆ ಆಗಿದ್ದೀನಿ. ನಿಮ್ಮ ಆಯ್ಕೆ ಬಂಗಾರ ಹಾಂ, ಹೌದು, ನಾನು ರೈಟ್ ಪರ್ಸನ್ನೇ ಮದುವೆ ಆಗಿದ್ದೀನಿ. ಅದರಲ್ಲಿ ಈಗ ತುಂಬ ಜನ ಹೇಳ್ತಾರೆ ಲವ್ ಮ್ಯಾರೇಜಲ್ಲಿ ಎರಡು ತಿಂಗಳಾದ್ಮೇಲೆ ಗೊತ್ತಾಗುತ್ತೆ ಎಲ್ಲ, ಆಮೇಲೆ ಫಸ್ಟಿಗಿರುತ್ತೆ ಪ್ರೀತಿ, ಆಮೇಲೆ ಈ ತಿಂಗಳಿಗೆ 1 ವರ್ಷ ಆಗುತ್ತೆ ಸರ್. ಈಗಲೂ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮನೇ ಹುಡುಕಿದಿದ್ರು ಅಭಿ ಅಷ್ಟು ಒಳ್ಳೆ ಹುಡುಗ ಸಿಗ್ತಾನೆ ಇರಲಿಲ್ಲ. ಅವರಷ್ಟು ಕೇರಿಂಗ್, ಅವರಷ್ಟು ಏನು ಅವರಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಸಿಗ್ತಾನೆ ಇರಲಿಲ್ಲ ಸರ್. ಬಟ್ ಈ ಥರ ಅಂದರೆ ಒಂದು ಸ್ವಲ್ಪ ಅಪ್ಪ ಅಮ್ಮಂಗೆ ಬೇಜಾರು ಮಾಡಿಸ್ದೆ, ಆ ಒಂದು ಪಾಪ ಪ್ರಜ್ಞೆ ಇದೆ. ಬಿಟ್ಟರೆ ನಾನು ಮದುವೆ ಆಗಿ ತಪ್ಪು ಮಾಡಿದೆ ಅಂತ ನಾನು ಹೇಳೋದಿಲ್ಲ, ನಾನು ಸರಿನೇ ಮಾಡಿದ್ದೀನಿ ಸರ್. ಬಟ್ ಅಪ್ಪ ಅಮ್ಮಂಗೆ ಬೇಜಾರು ಮಾಡಿಸ್ದೆ, ಅದೊಂದು ಕೊರಗು ಇದ್ದೇ ಇರುತ್ತೆ. ಇವಾಗ ನೀವು ಇತ್ತೀಚೆಗೆ ಮದುವೆಗಳೆಲ್ಲ ನೋಡ್ತಿದ್ರೆ ಈ ರಿಯಾಲಿಟಿ ಶೋಗಳಲ್ಲಿ ಲವ್ ಆಗ್ಬಿಡುತ್ತೆ, ಮದುವೆ ಮಾಡ್ಕೊತಾರೆ, ಸೀರಿಯಲ್ಗಳಲ್ಲಿ ಫಿಲ್ಮ್ಗಳಲ್ಲಿ ಪರಿಚಯ ಆಗ್ತಾರೆ ಅಥವಾ ಹೊರಗಡೆ. ಈ ಮದುವೆ ಸಿಸ್ಟಮ್ ಬೇರೆ, ಸಿಸ್ಟಮ್ಗಿಂತ ಇವತ್ತಿದ್ದವರು ಇನ್ನೊಂದು ವರ್ಷ 2 ವರ್ಷ ಜೊತೆಗಿರೋದೇ ದೊಡ್ಡ ವಿಚಾರ ಹಂಗೆ Correct. ಹೋಗಿದೆ. ಯಾಕಂದ್ರೆ ಡಿವೋರ್ಸ್ ಅಂತೂ ಒಂದು ಟ್ರೆಂಡ್ ಆಗೋಗಿದೆ. ನಿಮಗೆ ಇವಾಗ ಹೊರಗಡೆ ಪ್ರಪಂಚ ಎಲ್ಲ ನೋಡಿದಾಗ ಭಯ ಆಗ್ತಿರ್ಲಿಲ್ವಾ? ನನಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ ಸರ್. ನನ್ನ ಮೇಲೆ ಇಲ್ಲದೆ ಇದ್ರು ಅಭಿ ಮೇಲೆ ಕಾನ್ಫಿಡೆನ್ಸ್ ಇದೆ. ನಮ್ಮಿಬ್ಬರಲ್ಲಿ ಸ್ವಲ್ಪ ಕೋಪ ಜಾಸ್ತಿ, ನಾನೇ ಹಠ ಕೋಪ ನಾನು ತುಂಬ ಮಾಡ್ತೀನಿ. ಬಟ್ ಅವ್ರು ಅದನ್ನ ತೂಗಿಸ್ಕೊಂಡು ಹೋಗ್ತಿದ್ದಾರೆ. ನನ್ನ ಥರನೇ ಅವರು ಆಗ್ಬಿಟ್ಟಿದ್ರೆ ಯಾವತ್ತೋ ಕಿತ್ತೋಗ್ತಿತ್ತು, ಆಯ್ತಾ. ಅವ್ರು ತುಂಬ ಮೆಚೂರ್ಡ್ ಇದ್ದಾರೆ, ಅವ್ರ ತುಂಬ ತಿಳ್ಕೊಂಡಿದ್ದಾರೆ. ಏನು ಹೇಳೋದು, ಅವ್ರು ತುಂಬ ನನ್ನನ್ನು ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ಈಗ ಅವ್ರ ಮನೆಯವ್ರ ಬಗ್ಗೆ ಹೇಳಿ. ನಿಮ್ಮ ಅತ್ತೆ ಮಾವ ಆ ಅವರು ಮನೆ ತುಂಬಾ ಒಳ್ಳೆಯವರು. ಅಂದ್ರೆ ನನಗೆ ಒಂದಿನ ನಾನು ಬೇರೆ ಎಲ್ಗೋ ಬಂದಿದ್ದೀನಿ ಅಂತ ಅನ್ಸ್ಲೇ ಇಲ್ಲ. ಅಂದ್ರೆ ಎಲ್ಲ ಊಟ ತಿಂಡಿಯಿಂದ ಹಿಡಿದು ನಮ್ಮ ಮನೇಲಿ ಏನು ಊಟ ಮಾಡ್ತಿದ್ರೋ ಅಲ್ಲೂ ಅದೇ ಊಟ ಮಾಡಿದ್ರು. ವಿ ಆರ್ ಪ್ಯೂರ್ ವೆಜಿಟೇರಿಯನ್, ಆಯ್ತಾ. ನನ್ಗೆ ಅದೊಂದು ಅಂದರೆ ಯೂಶ್ವಲಿ ಕ್ಯಾಸ್ಟ್ ಅಂತ ಬಂದಾಗ ಊಟ ತಿಂಡಿನೇ ಫಸ್ಟ್. ಊಟ ಮತ್ತೆ ನಮ್ಮ ಆಚಾರ ವಿಚಾರ. ಬಟ್ ನಾವೆಷ್ಟು ಪೂಜೆ ಮಾಡ್ತಿದ್ವೋ ನಮ್ಮ ಡಬ್ಬಲ್ ನನ್ನ ಅತ್ತೆ ಮಾಡ್ತಾರೆ ಹೌದಾ? ಪೂಜೆ. ನಮ್ಮ ಮನೆ ಅಂದ್ರೆ ಇವಾಗ ಗಂಡನ ಮನೇಲಿ ಮಾಡ್ತಾರೆ ಪೂಜೆ. ಮಡಿ ಎಲ್ಲ ಎಷ್ಟು ಮಾಡ್ತಾರೆ ಗೊತ್ತಾ ಮಡಿ, ಮೈಲ್ಗೆ, ಆಚಾರ ವಿಚಾರ, ಹಬ್ಬಗಳು. ಹಂಗಂತ ನೋಡಿದ್ರೆ ನಮ್ಮ ಮನೇಲಿ ಅಷ್ಟು ಮಾಡ್ತಿರ್ಲಿಲ್ಲ. ಹಬ್ಬಗಳೆಲ್ಲ ನಾವು ಆಚರಿಸ್ತಿರ್ಲಿಲ್ಲ, ಜಸ್ಟ್ ದೇವ್ರಿಗೆ ನಮಸ್ಕಾರ ಮಾಡಿ ಬರೋದಷ್ಟೇ. ಬಟ್ ನಮ್ಮ ಅತ್ತೆ ಮಾವ ದಿನ ಪೂಜೆ ಮಾಡ್ತಾರೆ, ಡೈಲಿ ಅಂದ್ರೆ ಪ್ರಾಪರ್ ಪೂಜೆ ತರ ಮಾಡ್ತಾರೆ. ಊಟ ತಿಂಡಿ ಆಗಲಿ ಒಂದಿನ ನನಗದು ಡಿಫ್ರೆಂಟ್ ಅಂತ ಅನ್ಸೇ ಇಲ್ಲ. ಆಮೇಲೆ ಅಪ್ಪ ಅಮ್ಮ ಇಬ್ಬರು ಅಷ್ಟೇ, ಅತ್ತೆ ಮಾವ, ನಾನು ಅವರನ್ನ ಅಪ್ಪ ಅಮ್ಮನ ಅಂತಾನೆ ಕರೆಯೋದು. ಡೇ 1 ಇವತ್ತಿನವರೆಗೂ, ಇವತ್ತು ಬೆಳಗ್ಗಿನವರೆಗೂ ಒಂದಿನ ಅವ್ರು ಚೇಂಜ್ ಅಂತಾನೆ ಆಗಿಲ್ಲ. ನಾನೇ ಸ್ವಲ್ಪ ಕೋಪ ಮಾಡ್ಕೊಂಡು ಮಾಡ್ತಿರ್ತೀನಿ, ಮನೇಲೆಲ್ಲ ಸ್ವಲ್ಪ ಕೂಗಾಡ್ತಿರ್ತೀನಿ. ಕೂಗಂದ್ರೆ ನಂದು 2 ನಿಮಿಷದ ಕೋಪ, ಆಮೇಲೆ ನಾನೇ ಹೋಗ್ತೀನಿ ಎಲ್ಲರನ್ನು ಮಾತಾಡ್ಸ್ಕೊಂಡು. ಬಟ್ ಅವರು ಅಭಿ, ಅವ್ರ ಅಪ್ಪ ಅಮ್ಮ, ಅಭಿಗೆ ತಮ್ಮನೂ ಇದ್ದಾರೆ. ಇವ್ರು 4 ಜನ ಡೇ 1 ಇವತ್ತಿನವರೆಗೂ ಅಷ್ಟೇ ಪ್ರೀತಿ ತರಿಸಿದ್ದಾರೆ, ಅಷ್ಟೇ. ಐ ಆಮ್ ಸೋ ಬ್ಲೆಸ್ಡ್ ಅಷ್ಟೇ. ನನಗೆ ನಮ್ಮ ಅಪ್ಪ ಅಮ್ಮ ಒಬ್ರು ಒಪ್ಕೊಂಡ್ಬಿಟ್ರೆ ನನ್ನ ಎಲ್ಲ ವಿಷಯದಲ್ಲೂ ಐ ಆಮ್ ಸೋ ಬ್ಲೆಸ್ಡ್ ಅಷ್ಟೇ. ನಿಮ್ಮ ತಂದೆ ತಾಯಿ ನೋಡ್ತಿದ್ರೆ ಅಂಕಲ್ ನೋಡಿ ಮಗಳೇನೋ ತಪ್ಪು ಮಾಡ್ಬಿಟ್ಟು ಹೇಳೆ, ದಯವಿಟ್ಟು ಮನೆಗೆ ಸೇರಿಸ್ಕೊಳ್ಳಿ. ನಿಜ, ನಿಮ್ಮ ಮಗಳು ತುಂಬಾ ಮಿಸ್ ಮಾಡ್ಕೋತಾರೆ ನಿಮ್ಮನ್ನ. ಖಂಡಿತ. ಇದಾದ್ಮೇಲೆ ಪೃಥ್ವಿ ಮದುವೆ ಆದ್ಮೇಲೆ ನೀನು ಅಪ್ಪ ಅಮ್ಮನ ಮಾತಾಡಿದ್ದು ಉಂಟಾ? ನಾನು ಕಾಲಲ್ಲಿ ಮೆಸೇಜಲ್ಲಿ ಮಾತಾಡಿದ್ದೀನಿ.
ಆ, ಅಷ್ಟೆ. ಮನೆಗೆ ಹೋಗಿಲ್ಲ, ಅವರೆಲ್ಲೂ ಸಿಕ್ಕಿಲ್ಲ. ನನ್ನ ಅಜ್ಜಿ ಅಂದ್ರೆ ನಮ್ಮ ಮನೆಗೆಲ್ಲ ಬಂದಿದ್ರು. ಅವ್ರು ಫುಲ್ ಒಪ್ಕೊಂಡು ಅಜ್ಜಿ ಮನೆಗೆಲ್ಲ ಹೋಗಿದ್ವಿ ಊರಲ್ಲಿ. ಅವ್ರು ಫುಲ್ ಓಕೆ, ನಮ್ಮ ಬಟ್ ಅಮ್ಮಂಗೆ ಫುಲ್ ಕೋಪ. ಏನ್ ಮಾಡಕ್ಕಾಗಲ್ಲ. ಅಲ್ಲ, ಅವ್ರ ಜಾಗದಲ್ಲಿ ನಿಂತ್ಕೊಂಡ್ರೆ ಅವ್ರು ಮಾಡಿದ್ ಅವ್ರ ಸರಿನೇ ಪ್ರಕಾರ ಅವ್ರಿಗೆ ಸರಿ. ಸರಿನೇ. ಹ್ಮ್ ಏನ್ ಹೇಳಿ ನನ್ಗೆ ಇದ್ರ ಬಗ್ಗೆ ಬಟ್ ಪಾಪ ಎಷ್ಟೋ ಜನ ಹೆಣ್ಮಕ್ಳಿಗೆ ಹಂಗಲ್ವಾ, ಯಾರೋ ಆಸೆ ಎಷ್ಟೊಂದ್ ಪಡ್ತಾರೆ. ಜನ, ಹೌದು ಸರ್, ಎಷ್ಟೊಂದ್ ಜನಕ್ಕೆ ಇವಾಗ ನಾನ್ ಆತರ ತಗೊಂಡೆ ಡಿಸಿಷನ್ ಬಿಟ್ರೆ ಎಷ್ಟೊಂದ್ ಜನ ನಂಗೆ ಅಂದ್ರೆ ನೋಡಿದೀನಿ, ಸುಮ್ನೆ ಮನೆಯವ್ರ ಒತ್ತಾಯಕ್ಕೋಸ್ಕರ ಅವರ ಪ್ಯಾಷನ್, ಅವರ ಕನಸುಗಳನ್ನೆಲ್ಲ ಒತ್ತೆ ಇಟ್ಟು ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ಅಷ್ಟೇ ಲೈಫ್. ಎಷ್ಟೊಂದ್ ಜನ ನೋಡಿದೀನಿ ಸರ್. ಎಷ್ಟೋ ಮನ್ಸಲ್ಲಿ ಕೊರಗ್ತಿರ್ತಾರೆ ಜಸ್ಟ್ ಅಂದ್ರೆ ಬೇರೆಯವ್ರಿಗೆ ಬೇಜಾರಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ. ಎಷ್ಟೊಂದ್ ಜನ. ಅಂದ್ರೆ ನೀವು ನಿಮ್ ಕನ್ಸು ಏನಿರತ್ತಲ್ಲ, ಆ ನಿಮ್ ಕನ್ಸಿಗೆ ಒಂದು ಸಪೋರ್ಟ್ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಜೀವನದಲ್ಲಿ ಬಂದ್ರ ಎಷ್ಟು ಅದ್ಭುತ ಅಲ್ಲ. ನಿಜ. ಅಫ್ಕೋರ್ಸ್ ತಂದೆ ತಾಯಿಗಳ ಕನ್ಸು ಕಂಡಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ಮುಂದಿನ ಲೈಫ್ ಪಾರ್ಟ್ನರ್ಸೇ ಜೊತೆನೇ ಇರೋದು. ಅದನ್ನ ನಾನು ಹೇಳಿದ್ದು. ಈಗ ಅವ್ರು ಹುಡುಕಿದ ಹುಡುಗನ ಜೊತೆ ಮದ್ವೆ ಆಗಿದ್ರು, ಇವಾಗ ನಾನು ಮದ್ವೆ, ನಾನ್ ಲೈಫ್ ಲೀಡ್ ಮಾಡೋಳು. ನಾನ್ ಅಂದ್ರೆ ಅಂಡ್ ಪೃಥ್ವಿ, ಇದೆಲ್ಲದರ ನಡುವೆ ನಿಮ್ಮ ಮದುವೆ ಕೂಡ ದೊಡ್ಡ ನ್ಯೂಸ್ ಆಗತ್ತೆ. ತುಂಬ ಟಿವಿ ಚಾನೆಲ್ಗಳಲ್ಲಿ ಬರುತ್ತೆ ಏನೋ ನ್ಯೂಸು. ಜೊತೆಗೆ ನಿಮ್ಮ ತಂದೆ ಕೂಡ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, Correct. ನನ್ನ ಮಗಳ ಮೇಲೆ ಮಾಟ ಮಂತ್ರ ಮಾಡಿಸಿ ಮದುವೆ ಮಾಡಿಸಿದ್ರು ಅಂತ. ಅದ್ ನಂಗೆ ಗೊತ್ತಿಲ್ಲ, ಅದ್ ಹೆಂಗೆ ಯಾರು ಅವ್ರಿಗೆ ಹೇಳ್ಕೊಟ್ರು ಅದ್ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ 100% ಮಾಟ ಮಂತ್ರ. ಅದಕ್ಕೆ ಅಭಿ ಅಂತಿದ್ರು, ಇಲ್ಲ ನಾನು ನಿನಗೆ ಯಾಕೆ ಮಾಟ ಮಂತ್ರ ನಿಮ್ಮ ಅಪ್ಪ ಅಮ್ಮಂಗೆ ಡೈರೆಕ್ಟ್ ಮಾಡ್ತಿದ್ದೆ ಅವ್ರು ಒಪ್ಲಿ ಅಂತ. ನಾ ಅಪ್ಪ ಅಮ್ಮಂಗೆ ಡೈರೆಕ್ಟ್ ಮಾಟ ಮಂತ್ರ ಮಾಡ್ತಿದ್ದೆ, ನಿನಗೆ ಯಾಕೆ ಮಾಡ್ಲಿ ಅಂತ ಅವ್ರು ಸುಮ್ಮನೆ ಹೇಳ್ತಾರೆ. ಬಟ್ ಅದೆಲ್ಲ ಇಲ್ಲ ಸರ್. ಮತ್ತೆ ಅದ್ರಲ್ಲಿ ಆ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಹೇಳಿದ್ರು, ಅಭಿ ಯಾರಂತಾನೆ ಗೊತ್ತಿಲ್ಲ ಅಂತ. ಬಟ್ ಅದು ಸ್ವಲ್ಪ ಬೇಜಾರಾಯ್ತು. ತುಂಬಾ ವರ್ಷದಿಂದ ಪರಿಚಯ ಇದ್ದು ಮಾತಾಡಿ, ಇನ್ಫ್ಯಾಕ್ಟ್ ನಮ್ಮ ಮನೆಗೂ ಬಂದಿದ್ರು ಒಂದ್ಸಲ ಏನೋ ಕೊಡಕ್ಕೆ ಅಂತ. ಆ ಥರ ನಾನು ಅನ್ಕೊಂಡಿದ್ದೆ ಒಪ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಅದ್ರ ಮಧ್ಯೆ ಇನ್ನೊಬ್ಬರ ಹೆಸರು ಕೂಡ ತರ್ತಾರೆ, ಇನ್ನೊಬ್ರು ಯಾರು ಅವ್ರ ಮಧ್ಯೆ ಬಂದು ಅವ್ರು ಏನೋ ಮಾಡಿಸಿದಾರೆ. ಅದೆಷ್ಟು ಮಟ್ಟಿಗೆ ನಿಜ ಅದು? ಇಲ್ಲ ಇಲ್ಲ, ಏನು ಮಾಡ್ಸಿಲ್ಲ ಸರ್. ಇದು ಕಂಪ್ಲೀಟ್ಲಿ ನನ್ನ ಮತ್ತೆ ಅಭಿಯ ಡಿಸಿಷನ್ ಅಷ್ಟೇ. ನಿಮ್ಮನ್ನ ಯಾರು ಮಾಡಿಲ್ಲ ಸರ್. ಓಕೆ, ಈಗ ನಿಮ್ ತರದ ಪರಿಸ್ಥಿತಿಲೇ ಇರ್ತಕ್ಕಂಥ ಹುಡುಗ ಹುಡುಗಿ, ಹುಡುಗರಿಗೆ ಏನು ಅಷ್ಟು ಪ್ರಾಬ್ಲಮ್ ಆಗಲ್ಲ ಸರ್, ಓಕೆ, ಹುಡುಗಿರಿಗೆ ಹುಡುಗಿ ಆಗಲ್ಲ. ಈಗ ಪಾಡ್ಕಾಸ್ಟ್ ನೋಡ್ತಿರೋ ಎಷ್ಟೋ ಹೆಣ್ಮಕ್ಳು ಮನ್ಸಲ್ಲಿ ಒಬ್ಬನ್ನು ಪ್ರೀತಿಸ್ತಿರ್ತಾರೆ, ಒಳ್ಳೆ ಹುಡುಗನೇ ಆಗಿರ್ತಾರೆ. ಈ ಕಡೆ ತಂದೆ ತಾಯಿ ಸೇಮ್ ನಿಮ್ಮ ಪರಿಸ್ಥಿತಿನೇ, ತಂದೆ ತಾಯಿನೂ ಬಿಡಂಗಿಲ್ಲ, ಹುಡುಗನ ಆಯ್ಕೆ ಮಾಡ್ಬೇಕು. ಇನ್ನು ಓಡೋಗಿ ಮದ್ವೆಗೆ ಆದ್ರೆ ಮನೆತನ, ಮಾನ ಮರ್ಯಾದೆ ಅದು ಇದು ಅಂತೆಲ್ಲ ಇದೆಲ್ಲ ತಲೆಗೆ ಬರುತ್ತೆ. ನಿಮ್ಗೆ ಅದು ಅಫೆಕ್ಟ್ ಮಾಡ್ತಾ ಆಕ್ಚುಲಿ? ಆಮೇಲೆ ಯಾರು ಸಂಬಂಧಿಕರು ಫೋನ್ ಮಾಡಿ ಮಾತಾಡಿದ್ದು ಆ ಥರದಲ್ಲ? ಸುಮಾರು ಮಾಡಿದ್ರು, ನಾನು ಆ ಟೈಮಲ್ಲಿ ರಿಸೀವೇ ಮಾಡಿಲ್ಲ, ಅದು ಕಾಲ್ಸೇ ರಿಸೀವ್ ಮಾಡಿಲ್ಲ. ಅದೇ ಅಫೆಕ್ಟ್ ಆಗುತ್ತೆ ಸರ್. ಬಟ್ ಅದೇ ನಾನು ಹೇಳೋದಾದ್ರೆ, ಹುಡುಗ ಎಷ್ಟು ಸ್ಟ್ರಾಂಗ್ ಇದ್ದಾನೆ, ನಿಮ್ಮನ್ನು ನೋಡ್ಕೊಳ್ಳೋ ಅಷ್ಟು ನಂಬಿಕೆ ಇದೆಯಾ ಅವ್ರ ಮೇಲೆ, ಹೋಗಿ. ನನ್ನ ತಪ್ಪಂತಾನೆ ಹೇಳ್ತಿಲ್ಲ. ಬಟ್ ಅಪ್ಪ ಅಮ್ಮನ ಒಪ್ಸಕ್ ಟ್ರೈ ಮಾಡಿ, 99% ಒಪ್ಸಕ್ ಟ್ರೈ ಮಾಡಿ. ಒಪ್ಪಲೇ ಇಲ್ಲ ಅಂದ್ರೆ ಇನ್ನೇನು ಮಾಡೋದು ಸರ್? ಒಪ್ಪೋದೇ ಇಲ್ಲ ಅಂದರೆ ಏನು ಮಾಡೋದು ಸರ್? ನಾನು ಅದನ್ನೇ ಕೇಳೋದು. ಇವಾಗ ನಮ್ಮ ಅಪ್ಪ ಅಮ್ಮ ಒಪ್ಪೋದೇ ಇಲ್ಲ ಅಂತಲೇ ಡಿಸೈಡ್ ಆಗಿದ್ರು. ನೆಕ್ಸ್ಟ್ ಆಪ್ಷನ್ ಏನು ಸರ್? ನಮ್ಗೆ ಕೈ ಕಟ್ಟಂಗೆ ಆಗಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳು ಅರ್ಥ ಮಾಡ್ಕೊಬೇಕಲ್ವ ಮಕ್ಕಳ ಮನಸ್ಸನ್ನ. ಈಗ ನಾನು ಎಷ್ಟೊಂದು ಸರಿ ಹೇಳ್ತಿರ್ತೀನಿ, ಅಂದರೆ ನಾನು ರೇಡಿಯೋ ಶೋಲ್ಲಿ ಹೇಳ್ತೀನಿ, ಈಗ ಒಂದು ಹೆಣ್ಮಗು ಹುಟ್ಟಿದ್ರೆ ಆ ಮಗುನ ಒಂದು ಸ್ಕೂಲಿಗೆ ಸೇರಿಸ್ಬೇಕಂದ್ರೆ 10 ಜನರು ಒಪಿನಿಯನ್ ತೊಗೊತಾರೆ. ಆ ಸ್ಕೂಲ್ ಹೆಂಗಿದೆ, ಟೀಚಿಂಗ್ ಚೆನ್ನಾಗಿದೆಯಾ, ಟೀಚರ್ಸ್ ಚೆನ್ನಾಗಿದಾರಾ, ಹೆಂಗೆ ನೋಡ್ಕೋತಾರೆ ಅಂತ ನೀವು ಅಷ್ಟು ಎನ್ಕ್ವೈರಿ ಮಾಡ್ತೀರ. ಅದೇ ಯಾರೋ ಒಬ್ರು ಥರ್ಡ್ ಪರ್ಸನ್, ಒಬ್ರು ಬ್ರೋಕರ್ ತೊಗೊಂಬಂದು ನಿಮ್ಗೊಂದು ಫೋಟೋ ಇಡ್ತಾರೆ. ಹುಡುಗ ಒಳ್ಳೆಯವನು, ಅವ್ರ ಹತ್ರ 50 ಎಕರೆ ಇದೆ, 60 ಎಕರೆ ಇದೆ, ಬೆಂಗಳೂರಲ್ಲಿ 2 ಮನೆಗಳಿದೆ, ಸೈಟ್ ಇದೆ ಅಂತ ಏನೋ ಹೇಳ್ಬಿಡ್ತಾರೆ. ಓಕೆ
ಸರಿ ಕೊಟ್ಬಿಡೋಣ ಅಂತ ಎಷ್ಟೋ ತಂದೆ ತಾಯಿಗಳು ತುಂಬಾ ಇಷ್ಟು ಬ್ಯಾಕ್ಗ್ರೌಂಡ್ ಚೆಕ್ ಕೂಡ ಮಾಡಲ್ಲ. ಚೆಕ್ ಮಾಡವು ಆಮೇಲೆ ಗೊತ್ತಾಗುತ್ತೆ, 1 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ. ಪಾಪ ಮಗಳು ಮನೆಗೆ ಬರ್ತಾಳೆ ಅಥವಾ ಟಚ್ ವುಡ್ ಕೆಲವೊಂದು ಪರಿಸ್ಥಿತಿಗಳೆಲ್ಲ ಪಾಪ ಏನೇನೋ ಆಗೋಗಿರುತ್ತೆ. ಅಲ್ಲ, ನೀವು ಸ್ವಂತ ನಿಮ್ಮ ಮಗಳೇ, ಈಗ ನಿಮ್ಮ ಮಗಳೇ ಆ ಹುಡುಗ ಒಳ್ಳೆಯವನು ನನ್ನ ಮದುವೆ ಮಾಡಿಕೊಡಿ ಅಂತ ಕೇಳಿದ್ರು ಮಗಳ ಮಾತನ್ನ ನೀವು ನಂಬಲ್ಲ. ಯಾರೋ ಒಬ್ಬ ಕರೆಕ್ಟ್ ಥರ್ಡ್ ಪಾರ್ಟಿ, ಒಬ್ಬ Correct. 3ನೇ ಬ್ರೋಕರ್ ಹೇಳೋ ಮಾತುಗಳನ್ನ ನೀವು ನಂಬ್ತೀರ. ಕರೆಕ್ಟ್. ಹಿಂಗಲ್ವಾ ಇದು? ಈಗ ಮದ್ವೆ ಆಗೋದೆಲ್ಲ ಒಂದ್ ಫೇಸ್ ಆದ್ರೆ ಆಮೇಲೆ ಮದ್ವೆ ಆಗಿದ್ದ ತಿಂಗಳಿಗೆ ರಿಸೆಪ್ಷನ್ ಮಾಡ್ಕೋತೀರ, ಹೌದು. ಜೋರಾಗಿ ಮಾಡ್ಕೊಂತೀರಾ? ಹೇಳಿ. ತುಂಬಾ ಚೆನ್ನಾಗಿ ಆಯ್ತು. ನನ್ನ ಅತ್ತೆ ಮಾವ ಮಾಡಿಸಿದ್ದು ರಿಸೆಪ್ಷನ್. ಎಲ್ಲರೂ ಬಂದ್ರು, ಸಿಂಗರ್ಸ್, ಮ್ಯೂಸಿಷಿಯನ್ಸ್ ಎಲ್ಲ. ವಿಜಯ್ ಪ್ರಕಾಶ್ ಅವರು, ವಿ ಪಿ ಸರ್ ಎಲ್ಲ ಬಂದಿದ್ರು. ತುಂಬಾ ಚೆನ್ನಾಗಾಯ್ತು. ಓಕೆ. ಈಗ ಮದ್ವೆ ಆಗೋ ತನಕ ತಂದೆ ತಾಯಿ ಮನೇಲಿ ಬೆಳೆದಂತ ಒಬ್ಬಳೇ ಮಗಳು, ಮುದ್ದಿನ ಮಗಳು, ಇದೆಲ್ಲ ಓಕೆ. ಮದುವೆ ಆದ್ಮೇಲೆ ಒಂದ್ ಜವಾಬ್ದಾರಿ ಬರುತ್ತಲ್ಲ, ಹೆಂಡತಿ ಗಂಡನ್ ನೋಡ್ಕೊಬೇಕು. ಅದಿನ್ನೂ ಬಂದಿಲ್ಲ ಸರ್ ನಮ್ಗೆ. ಹೌದಾ? ಇಲ್ಲಿವರೆಗೂ ಬಂದಿಲ್ಲ ನನಗದು. ನಾನು ಈಗಲೂ ಆ ಥರನೇ ಇರೋದು. ನನ್ನ ಮನೇಲಿ ಇವಾಗಲೂ ನನ್ನ ಪ್ಯಾಂಪರ್ ಮಾಡೇ ಇದು ಮಾಡೋದು. ನಾನು ಏನು ಕೆಲಸನೂ ಏನು ಮಾಡಲ್ಲ. ಬಟ್ ಏನು ಗೊತ್ತಾ, ನನಗೇನೋ ಇವತ್ತು ಮಾಡಬೇಕಂದ್ರೆ ಮಾಡಿಬಿಡ್ತೀನಿ. ಫುಲ್ ಫ್ರೀ ಆಗಿದ್ದೀನಿ, ಅಡುಗೆ ಮಾಡಬೇಕು. ನಂಗೆ ಅಡುಗೆ ಅಂದರೆ ತುಂಬ ಇಷ್ಟ. ಮಾಡ್ತೀನಿ. ಕ್ಲೀನಿಂಗು ಒಂದಿನ ಫುಲ್. ಊಟ ಮಾಡ್ಬೇಕಂತ ನೆನಪಿರಲ್ಲ, ಅಷ್ಟು ಇದು ವಾರ್ಡ್ರೋಬ್ ಎಲ್ಲ ತೆಗೆದು ಮಾಡ್ತಿರ್ತೀನಿ. ಇಲ್ಲ ಅಂದರೆ ಮಾಡೋದೇ ಇಲ್ಲ, ಆ ಥರ ನಾನು. ನಾವ್ ಇತ್ತೀಚೆಗೆ ನಾವು ವೃಂದಾವನ ಹೋಗಿದ್ವಿ. ಎಸ್. ನಾನು, ಪೃಥ್ವಿ, ಇನ್ನು ನಮ್ಮ ಒಂದಷ್ಟು ಜನ ಸುಮಾರು ಸ್ನೇಹಿತರ ಜನ. ಬಳಗ ಎಲ್ಲ ಎಸ್ ಹೋಗಿದ್ವಿ. ಎಸ್. ನಿಂಗೆ ಜ್ಞಾಪಕ ಇದೆಯಾ ವೃಂದಾವನಲ್ಲಿ ಅಲ್ಲಿ ಒಂದು ರಂಗನಾಥನ್ ದೇವಸ್ಥಾನ ಅನ್ಸುತ್ತಲ್ಲ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಅದು ಒಂದೇ ದೇವಸ್ಥಾನ ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಇತ್ತು. ಹೌದು. ಆ ದೇವಸ್ಥಾನಕ್ಕೆ ನಾವ್ ಅಲ್ಲಿಗೆ ಬಂದ್ವಿ ಸಾಯಂಕಾಲ 6 ಗಂಟೆಗೆ. 6 ಮತ್ತೆ ಅವರು 8:30 ಎಲ್ಲ ಬೇರೆ ಕಡೆ ಎಲ್ಲ ಅಲ್ಲ, ಟೆಂಪಲ್ ಕ್ಲೋಸ್ ಆಗಿತ್ತು. ಕ್ಲೋಸ್ ಅಲ್ಲ, ದರ್ಶನಕ್ಕೆ ಬಿಡ್ಲಿಲ್ಲ. ದರ್ಶನಕ್ಕೆ ಬಿಟ್ಟಿಲ್ಲ. 8:30. ನಿಂಗೆ ಅವಾಗ ನಾನು ಎಂಟ್ರೆನ್ಸ್ ಹೋದ ತಕ್ಷಣ ಒಂದ್ ಪ್ರಶ್ನೆ ಕೇಳಿದೆ ಗೊತ್ತಾ ನಿಂಗೆ? ಪಾಡ್ಕಾಸ್ಟ್ ಮಾಡೋಣ ಅಂತ. ಅಲ್ಲ, ಅದು ಓಕೆ, ಅದ್ರ ಜೊತೆಗೆ ದೇವ್ರ ಮೇಲೆ ನನಗೆ ಯಾವ ದೇವ್ರು ಇಷ್ಟ ಅಂತ. Yes, ಅಂಡ್ ನೀನ್ yes. ಹೇಳ್ತೀನಿ, ನನ್ನ ಲೈಫಲ್ಲಿ ನಂಗೆ ಮಿರಾಕಲ್ ಆಗಿತ್ತು ಗಣಪತಿಯಿಂದ, ಗಣಪತಿ. ಹನುಮಂತನಿಂದ. ಏನಂತ ಸ್ಪೆಷಲ್ ಕನೆಕ್ಷನ್? ಗಣೇಶ ಈಗ ಆಲ್ರೆಡಿ ಹೇಳಿದ್ನಲ್ಲ, ಅಂದ್ರೆ ಮದ್ವೆದು, ಸರಿ okay. ಅಲ್ಲ, ಸರಿಗಮಪಕ್ಕೆ ಸೆಲೆಕ್ಟ್ ಆಗಿದ್ದು ನನ್ನ ನಂತರ ಗಣೇಶ ಆಶೀರ್ವಾದ. ಮಾಡೋದು. ಆ ಥರ. ಅದೇ ಮದ್ವೆನು. ಹನುಮಂತ ಹೆಂಗೆ ಅಂದ್ರೆ ನನಗೆ ಎಷ್ಟೇ ಕಷ್ಟ ಇದ್ರು ಒಂದ್ಸಲ ಹನುಮಾನ್ ಚಾಲೀಸ್ ಹೇಳಿದ್ರೆ ಅದು ರಿಲೀಫ್ ಆಗ್ಬಿಡುತ್ತೆ. ದಿನ ನಾನು ನೈಟ್ ಮಲಗ್ಬೇಕಾದ್ರೆ ಹೇಳ್ತೀನಿ ಹನುಮಾನ್ ಚಾಲೀಸ್. ಅಂದ್ರೆ ನೋಡ್ದೆ ಹೇಳ್ತೀನಿ. ಏನೇ ಇವನ್ ಕೊರಗಜ್ಜ ದೇವ್ರಂತೂ ನನಗೆ ಸಿಲ್ಲಿ ವಿಷಯ ಅಂತಾನೆ ಅನ್ಸ್ಬೋದು ಬೇರೆಯವ್ರಿಗೆ, ಬಟ್ ನನಗೆ ಅದು ತುಂಬಾ ಮ್ಯಾಟ್ರ್ ಆಗತ್ತೆ. ಒಂದಿನ ನಾನು ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ. ನಂದೊಂದು ಬ್ಯಾಗ್, ಸೂಟ್ ಕೇಸ್. ನಾನು ಅಲ್ಲಿ ಏರ್ಪೋರ್ಟಿಂದ ಡೈರೆಕ್ಟ್ ಪ್ರೋಗ್ರಾಮ್ಗೆ ಹೋಗಿರೋ ಕಾರಣ ನಂದು ಫುಲ್ ಬ್ಯಾಗ್ ತಗೊಂಡೋಗಿದ್ದೆ. ಅಲ್ಲಿ LED ಸ್ಕ್ರೀನ್ ಹತ್ರ ಇಟ್ಟಿದ್ವಿ, ಅಂದರೆ ಸ್ಟೇಜ್ ಪಕ್ಕನೇ. ಪ್ರೋಗ್ರಾಮ್ ಎಲ್ಲ ಆಯಿತು. ಅದರೊಳಗಡೆ ಸುಮಾರಿದೆ, ಅಂದರೆ ನನ್ನ ಗೋಲ್ಡ್ ಇಯರಿಂಗ್ಸ್ ಇತ್ತು. ಅಂದರೆ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಏನೇನು ತಗೊಂಡೋಗಿ ಎಲ್ಲನೂ ಇತ್ತು, ಸುಮಾರು ಐಟಮ್ಸ್ ಇತ್ತು. ಕಾಣಿಸ್ತಿಲ್ಲ. ಪ್ರೋಗ್ರಾಮ್ ಆದಮೇಲೆ ಎಲ್ಲೂ ಕಾಣಿಸ್ತಿಲ್ಲ. ಅದು ರೆಡ್ ಕಲರ್ ಬ್ಯಾಗು, ಸೂಟ್ ಕೇಸ್, ದೊಡ್ಡ ಸೂಟ್ ಕೇಸ್ ಕಾಣಿಸ್ತಾನೆ ಇಲ್ಲ. ಎಲ್ಲ ಊಟ ಹತ್ರ ನೋಡಿದ್ವಿ, ಅಂದರೆ ಎಲ್ಲಾರ್ದು ರೂಮ್ಸಲ್ಲೂ ನೋಡಿದ್ವಿ. ಅಂದರೆ ಅಕಸ್ಮಾತ್ ಬೈ ಮಿಸ್ಸಾಗಿ ತಗೊಂಡೋಗಿರ್ತಾರೆ. ಎಲ್ಲ ಕಡೆ ಹುಡುಕಿದ್ವಿ, ಸಿಕ್ಕೇ ಇಲ್ಲ. ನನ್ನ ಜೊತೆ ಬೇರೆ ಸಿಂಗರ್ ಇದ್ದವರು ಹೋಯ್ತು ಅಂದರೆ ಬೇಜಾರು ಮಾಡ್ಕೊಂಡೆ ನಾನು. ತುಂಬ ವರ್ಷದಿಂದ ಒಟ್ಟಿಗೆ ಇತ್ತು ಬ್ಯಾಗು. ನನ್ನ ಐಟಮ್ಸ್ ಇತ್ತು, ಮೇಯ್ನಾಗಿ ಗೋಲ್ಡ್ ಇಯರಿಂಗ್ಸ್ ಎಲ್ಲ ಇತ್ತು. ನನ್ನ ಜೊತೆ ಇದ್ದವ್ರು ಹೇಳಿದ್ರು, ಬಿಡು ಪೃಥ್ವಿ, ನೀನು ನಿಯತ್ತಾಗಿ ದುಡ್ದಿದ್ರೆ ಸಿಗುತ್ತೆ ನಿನಗೆ. ನಾನು ಅಲ್ಲೇ ಬೇಡ್ಕೊಂಡೆ, ಕೊರಗಜ್ಜ ದೇವ್ರೆ ನನಗೆ ಇದು ಪ್ಲೀಸ್ ಸಿಗೋ ಥರ ಆಗಲಿ, ಹಾಗೆಲ್ಲ ಸುಮ್ಮನೆ ನಾನು ಬೇಡ್ಕೊಂಡಿದ್ದೆ ಅಷ್ಟೇ ಸರ್. ಹೊರಟ್ವಿ ನಾವು, ಒಂದು 5 ಕಿಲೋಮೀಟರ್ಸ್ ಹೋದ್ವಿ ನಾವು. ಎಲ್ಲೆಲ್ಲ ಹುಡುಕಿದೀವಿ, ಎಲ್ಲ ಕಡೆನೂ ಹುಡುಕಿದೀವಿ, ಎಲ್ಲೂ ಸಿಕ್ಕಿಲ್ಲ. ಅದು ನಾನು ಒಬ್ಳೆಲ್ಲ, ಎಲ್ಲರೂ ಹುಡುಕಿದ್ದಾರೆ. ಒಂದು 5 ಕಿಲೋಮೀಟರ್ಸ್ ಹೋದ್ಮೇಲೆ ಕಾಲ್ ಬಂತು ನನ್ನ ಜೊತೆ ಇದ್ದವ್ರ ಸಿಂಗರ್ಸ್ಗೆ. ಅವರೇ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದು. ಸೌಂಡ್ಸ್ ಅವ್ರು ಕಾಲ್ ಮಾಡಿ, ಸರ್ ಇಲ್ಲೊಂದು ರೆಡ್ ಸೂಟ್ ಕೇಸ್ ಇದೆ ಅಂತ ಅಂದರು. ಹಾಂ, ನಂದು ರೆಡ್ಡು. ನಾನು ಫ್ಲೈಟ್ದು ಟ್ಯಾಗ್ ಇದೆಯಾ ಕೇಳಿ. ಹಾಂ, ಟ್ಯಾಗೂ ಇದೆ. ಸೀದಾ ಟರ್ನ್ ಮಾಡ್ಕೊಂಡು ಬಂದ್ವಿ. ಯಾರಿಟ್ಟಿದ್ದು, ಎಲ್ಲಿಟ್ಟಿದ್ದು, ನಾವು ಎಲ್ಲ ಕಡೆ ಹುಡುಕಿದೀವಿ ಸರ್. ನಾನು ಅಲ್ಲಿಂದ ಆ 5 ಕಿಲೋಮೀಟರ್ಸು ಕೊರಗಜ್ಜ ಈ ಥರನೇ ಹೇಳ್ಕೊಂಬಂದಿದ್ದೀನಿ. ಸಿಕ್ತು. ಅದು ಇದು ಅಂತಲ್ಲ, ನನ್ನ ಮನೇಲೂ ನನ್ನ ರಿಲೇಟಿವ್ಸ್ಗೂ ಸುಮಾರು ಜನಕ್ಕಾಗಿದೆ. ನೆನೆಸ್ಕೊಂಡೆ ಏನೋ ಕಳೆದೋಗಿರುತ್ತೆ, ನೆನೆಸ್ಕೊಂಡು ಕೂಡ ಸಿಗುತ್ತೆ, ಆ ಥರ. ನನ್ನ ಒಬ್ರು ಕಸಿನ್ಗೆ
ಅವರು ಬೆಳಗಿನ ಜಾವ 5 ಗಂಟೆಗೆ ವಾಶ್ರೂಮ್ಗೆ ಹೋಗಿದ್ದಾರೆ ಊರಲ್ಲಿ. ಅವ್ರದ್ದು ತಾಳಿ ಕಿತ್ತು ಬಿದ್ದಿದೆ ಇಂಡಿಯನ್ ಟಾಯ್ಲೆಟ್. ಅದು ಎಲ್ಲಿ ಹೋಗಿದೆ ಇಂಡಿಯನ್ ಟಾಯ್ಲೆಟಲ್ಲಿ ಕೆಳಗಡೆ ಬೇಸಿನ್ಗೆ ಹೋಗ್ಬಿಟ್ಟು ಅವ್ರು ನೋಡಿಲ್ಲ ಅದನ್ನ. ನಿದ್ದೆ ಕಣ್ಣಲ್ಲಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಅಲ್ಲೇನೋ ಊರಲ್ಲಿ ಏನೋ ಸ್ನೇಕ್ಸ್ ಎಲ್ಲ ಕಾಮನ್, ಅಂದರೆ ಚಿಕ್ಕ ಚಿಕ್ಕ ಎರೆಹುಳ ಎಲ್ಲ ಕಾಮನ್. ಅದು ನಿದ್ದೆ ಕಣ್ಣಲ್ಲಿ ಏನೋ ಹೋಗ್ತಿದೆ ಅಂದ್ಕೊಂಡು ಸುಮ್ಮನೆ ಅವ್ರು ಬಂದು ಮಲಗಿದ್ದಾರೆ. ಅದಾಗಿ 2-3 ಜನ ವಾಶ್ರೂಮ್ಗೆಲ್ಲ ಹೋಗಿ ಬಂದಿದ್ದಾರೆ ಮಾರ್ನಿಂಗ್. ಇವ್ರು ಎದ್ಬಿಟ್ಟು ಬಂದಾಗ ಎಲ್ಲಿ ತಾಳಿ ಕಾಣಿಸ್ತಾನೆ ಇಲ್ಲ. ಹುಡುಕಿದ್ದಾರೆ. ಸಡನ್ ಆಗಿ ಅವ್ರಿಗೆ ನೆನಪಾಯ್ತು, ಕರೆಕ್ಟ್ ನಾನು ವಾಶ್ರೂಮ್ಗೆ ಹೋದಾಗ ಬೆಳಗ್ಗೆ ಏನೋ ಬಿದ್ದಂಗೆ ಆಯ್ತು, ನನಗೆ ಸರಿಯಾಗಿ ನೆನಪಿಲ್ಲ. ಆಮೇಲೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಲೈಟೆಲ್ಲ ಹಾಕಿ ನೋಡಿದ್ರೆ ಇನ್ನೂ ಒಂದು ಟಿಪ್ಪು ಇಷ್ಟು ಕೊರಗಜ್ಜೆಗೆಲ್ಲ ಬೇಡ ಆಗಿತ್ತು. ಕುಟ್ಟಿಚಾತ ಇನ್ನೊಂದು ದೇವ್ರಿದೆ ಅಲ್ಲಿ ನಮ್ಮೂರ ಕಡೆ, ಬೇಡ ಆಯ್ತು. ಇಷ್ಟೇ ಆ ಒಂದು ಚಿಕ್ಕ ಪೀಸು ಕಾಣಿಸ್ತಿದೆ. ಆಮೇಲೆ ಕೈ ಹಾಕ್ಬಿಟ್ಟು ತೆಗ್ದಿದ್ದು ಇಷ್ಟೇ ಚಿಕ್ಕ. ಇಲ್ಲಾಂದ್ರೆ ಇನ್ನೊಂದು ನೀರು ಹಾಕಿದ್ರೆ ಅದು ಹೋಗ್ತಿತ್ತು. ಇನ್ನೊಂದು ಯಾರು ಹೋಗ್ಬಿಟ್ಟು ನೀರು ಹಾಕಿದಿದ್ರೆ ಡ್ರೈನೇಜ್ಗೆ ಹೋಗ್ತಿತ್ತು. ಇದೆಲ್ಲ ಮಿರಾಕಲ್ ಸರ್. ಯಪ್ಪ ದೇವ್ರೆ. ನೀವು ವಿಸಿಟ್ ಮಾಡಿರ ಮಂಗಳೂರು ಕೊರಗಜ್ಜೆ? ಹಾ, ಅಂಡ್ ನಾನು ಪಾಡ್ಕಾಸ್ಟ್ ಅಲ್ಲಿ ನಮ್ಮ RJ ಶ್ರುತಿ ಇದಾರಲ್ಲ, ಅವ್ರ ಜೊತೆಗೆ ಒಂದು ಪಾಡ್ಕಾಸ್ಟ್ ಮಾಡಿದ್ದೆ, ಸ್ವಿಚ್ ವರ್ಡ್ಸ್ ಅಂತ. ಸ್ವಿಚ್ ವರ್ಡ್ಸ್ನ ಬಳಸಿದ್ರೆ ನಿಮ್ಮ ಕೆಲಸಗಳಾಗತ್ತೆ ಅದು ಇದು ಅಂತ. ಆ ಪಾಡ್ಕಾಸ್ಟ್ ಆ ಸ್ವಿಚ್ ವರ್ಡ್ಸ್ನ ಯೂಸ್ ಮಾಡಿ ಕೆಲವರಿಗೆಲ್ಲ ಯೂಸ್ ಆಯಿತು, ಅದು ಇದು ಅಂತೆಲ್ಲ ಕೆಲವ್ರು ತುಂಬ ಜನ ಬರೋದು. ಇನ್ನು ಕೆಲವರೆಲ್ಲ ಇದೆಲ್ಲ ಮೂಢನಂಬಿಕೆ ಇದು ಅದು ಇದು ಅಂತೆಲ್ಲ. ನನಗೂ ಅಂಥ ಸ್ಟ್ರಾಂಗ್ ಬಿಲೀಫ್ ನಿಜವಾಗಿ ಏನಿರಲಿಲ್ಲ, ಬಟ್ ಕೇಳಿದ್ದೆ ಸ್ವಿಚ್ ವರ್ಡ್ಸ್ ವರ್ಕ್ ಆಗತ್ತೆ ಅಂದ್ಬಿಟ್ಟು. ಆಮೇಲೆ ನಾನು ಯಾವತ್ತೂ ಇದನ್ನು ಯೂಸ್ ಮಾಡಿಲ್ಲ, ಟೆಸ್ಟ್ ಕೂಡ ಮಾಡಿರಲಿಲ್ಲ. ನಿಂಗೆ ನೆನಪಿದ್ರೆ ವಾಪಸ್ ಬರ್ತಾ ನಾವು ಅದೇ ಹೇಳ್ಬೇಕಂತ ಅನ್ಕೊಂಡೆ. ವೃಂದಾವನಿಂದ ನಮಗೆ ಡೆಲ್ಲಿಗೆ ಬರ್ಬೇಕಿತ್ತು, ಹೌದು. ಏರ್ಪೋರ್ಟ್ಗೆ. ಡಿಲೇ. ನಾವು ಸಾಯಂಕಾಲ ಎಷ್ಟೊತ್ತಿಗೆ ಇರ್ಬೇಕಿತ್ತು? ನಾವು 4:30 ನಾವು ಇರ್ಬೇಕಿತ್ತು. 4:30 ಏನೋ ಇದ್ವಿ ನಾವು. 4:30 ನಾವು ಇರ್ಬೇಕಿತ್ತು, ಗೇಟ್ ಕ್ಲೋಸ್ ಆಗತ್ತೆ ಅಂತ. ಅಲ್ಲಿ 6 ಫ್ಲೈಟ್ ನಾವು 6 ರೀಚ್ flight. ಆಗಿದೆ 5 ಏನೋ ಆಗಿತ್ತು. 5:10 ರೀಚ್ ಆಗಿ ನಾವು ಅನ್ಕೊಂಡ್ವಿ. ಅನ್ಕೊಂಡ್ವಿ ಅಷ್ಟೇ, luggage. ಮುಗೀತು. ಫ್ಲೈಟ್ ಅಷ್ಟೇ ಇವತ್ತು ಕ್ಯಾನ್ಸಲ್ ಅಂತಾನೆ ಅನ್ಕೊಂಡಿತ್ತು. ಸಡನ್ ಆಗಿ ನಾನು ಕುತ್ಕೊಂಡ ತಕ್ಷಣ ನಾನು ಹೇಳ್ದೆ, ಪೃಥ್ವಿ ಇದು ಉಲ್ಫ್ ರೀಚ್ ಅಂತ. ಅಲ್ಲಲ್ಲ, ಉಲ್ಫ್ ಹೆಲ್ಪ್ ಥ್ಯಾಂಕ್ ಯು, ಉಲ್ಫ್ ಹೆಲ್ಪ್ ಅಂತ ಚಾಂಟ್ ಮಾಡೋಣ ಹೌದು. ಅಂದ್ಬಿಟ್ಟು ಎಲ್ಲರಿಗೂ ಮಾಡಿಸ್ದೆ ನಾನು ಅಲ್ಲಿ, ಹೌದು, ಆಯ್ತಾ. ಹೌದು. ಆಮೇಲೆ ಮನೋಜವ, ಅಕ್ಷಯ್, ಸಾಧ್ವಿನಿ, ma'am. ಅವ್ರು ದೀಪಾ ಅವರು ಎಲ್ಲರೂ ಅದನ್ನ ಚಾಂಟ್ ಮಾಡಿದ್ರು. ಏನ್ ಮಿರಾಕಲ್ ಆಯ್ತು. Miracle, ನಿಜ. ಅವ್ರು ನಾವು ಇನ್ನೊಂದು 10-15 ಮಿನಿಟ್ಸ್ ಲೇಟ್ ಆಗಿ ಹೋಗಿದ್ರು. ಅಷ್ಟೇ ಮುಗೀತು. ಫ್ಲೈಟ್ ಅಲ್ಲೇ ಏರ್ಪೋರ್ಟ್ ಅಲ್ಲಿ ಮಲ್ಕೊಂಡು ನೆಕ್ಸ್ಟ್ ಅಷ್ಟೇ. ಫ್ಲೈಟ್ ಬರಬೇಕಿತ್ತು. ಕೆಲವೊಂದ್ ಸಾರಿ ನನ್ನ ಪ್ರಕಾರ ನಿಮ್ಗೇನೋ ಒಂದು ಒಳ್ಳೇದಾಗತ್ತೆ ಅನ್ನೋದಾದ್ರೆ ತಪ್ಪೇನೂ ಇಲ್ಲ. ಸ್ವಿಚ್ ವರ್ಡ್ಸ್ನ ನಂಬ್ತಿರೋ, ಯಾವ ದೇವ್ರ ಮೊರೆ ಹೋಗ್ತಿರೋ Correct. ಅಲ್ವಾ, ಬೈ ದ ಎಂಡ್ ಆಫ್ ದ ಡೇ ಏನು ಒಳ್ಳೇದಾಗಬೇಕು ಅಷ್ಟೇ. ಖಂಡಿತ ಅದೊಂದು ಎನರ್ಜಿ ಅಂತೂ ಇದೆ. ಯಾರೆಲ್ಲ ದೇವ್ರನ್ನ ನಂಬಲ್ವೋ ಅವ್ರಿಗೆ ಹೇಳ್ತಿರೋದು, ಎನರ್ಜಿ ಇಲ್ಲದೆ ಈ ಪ್ರಪಂಚದಲ್ಲಿ ಏನು ಅಲ್ಲಾಡಕ್ಕೂ ಸಾಧ್ಯ ಇಲ್ಲ ಸರ್. ಎಲ್ಲ ಮನುಷ್ಯರಿಂದ ಆಗೋದಂದ್ರೆ ಅದರಷ್ಟು ನಮ್ಮ ಮೂರ್ಖತನ ಇಲ್ವೇ ಇಲ್ಲ. ಅದೊಂದು ಎನರ್ಜಿ ಖಂಡಿತ ಇದೆ. ಯಾವ ಜಾತಿ, ಯಾವ ಮತ ಇಲ್ಲ ಸರ್. ಎನರ್ಜಿ ಅನ್ನೋದು ಖಂಡಿತ ಇದೆ. ನಾವು ನಂಬಬೇಕು. ನಾವಾಗ್ಲೇ ಹೇಳ್ದಂಗೆ ಇತ್ತೀಚೆಗೆ ನಮ್ಮ ಒಂದು ಸ್ನೇಹಿತರ ಬಳಗ, ಪೃಥ್ವಿಯವರು ಕೂಡ ಒಬ್ರು, ನಾವೆಲ್ಲರೂ ಬೃಂದಾವನಕ್ಕೆ ಹೋದಾಗ ಪರಿಕ್ರಮ ಮಾಡಿದ್ವಲ್ಲ. ಈಗ ಗೋವರ್ಧನಗಿರಿ ಬೆಟ್ಟ, ಗೋವರ್ಧನಗಿರಿ ಆಗ್ಬೋದು, ಪರಿಕ್ರಮ, ಕಾಳಿಘಾಟ್, ಮಥುರಾ ಶ್ರೀಕೃಷ್ಣನ ಜನ್ಮಸ್ಥಾನ, ಆಮೇಲೆ ಕಾಳಿಘಾಟ್. ಅವತ್ತು ಬೆಳಗ್ಗೆನೆ 5 ಗಂಟೆಗೆ ಎದ್ದು ಹೋಗಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿ ಕಾಳಿಂಗದ ಮೇಲೆ ನರ್ತನ ಮಾಡಿದ್ರಲ್ಲ ಅದೇ ಸ್ಥಳದಲ್ಲಿ ನಾವು ಕುತ್ಕೊಂಡು ಹಾಡಿ, ಆಮೇಲೆ ಮನೋಜು ಅವರ ಹೆಂಡತಿ ಡಾನ್ಸ್ ಎಲ್ಲ ಮಾಡಿದ್ರು ಅದು. ಆಮೇಲೆ ಬೃಂದಾವನಲ್ಲಿ ಪರಿಕ್ರಮ ಮಾಡಿದ್ವಲ್ಲ, ಗೋವರ್ಧನಗಿರಿ. ಇಮ್ಯಾಜಿನ್, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಪಾದ ಇಟ್ಟಿದ್ದ ಜಾಗ ಅದು. ನಿಮಗಲ್ಲಿ ಗೋವರ್ಧನಗಿರಿ ಹೋದ್ರೆ, ನೆಕ್ಸ್ಟ್ ಟೈಮ್ ಯಾರು ಹೋದ್ರೆ ದಯವಿಟ್ಟು ಪ್ಲಾನ್ ಮಾಡಿ ಇದು ವೃಂದಾವನ್ ಪರಿಕ್ರಮ. ವಾವ್, ನಿಮಗೆ ಅಲ್ಲಿ ಒಂದೊಂದು ಅಣುಲು ಭಗವಂತ ಕಾಣಿಸ್ತಾನೆ ಅಲ್ಲಿ. ದೇವ್ರ ಧೂಳು. ಆ ಗೋವರ್ಧನಗಿರಿ ಬೆಟ್ಟದಲ್ಲಿ ನಾವು ಕೃಷ್ಣನ ಮಾಡಿದ್ವಿ, ಗೊತ್ತಾ? ಕೃಷ್ಣ ಮಾಡಿ ಪೇಂಟ್ ಎಲ್ಲ ಮಾಡಿ, ಒಂದೊಂದು ಕಲ್ಲು ಕೂಡ ಭಗವಂತ. ಓ ಅಲ್ವಾ, ಅದ್ಭುತ. ದೇವ್ರು ಅದನ್ನ ಎತ್ತಿದ್ದ ಇದು ನಿಜ. ಅಂಡ್ ಹೇಗೆ ನಾವು ಎನರ್ಜೀಸ್ ಬಗ್ಗೆ ಮಾತಾಡಿದ್ವಿ, ಅದೇ ತರ ಸಂಗೀತಕ್ಕೂ ಕೂಡ
ಹೀಲ್ ಮಾಡ್ತಕ್ಕಂಥ ಶಕ್ತಿ. ಖಂಡಿತ. ಅಂದ್ರೆ ಇವಾಗ ಹೇಳ್ತಾರೆ ಆರ್ಟಿಸ್ಟ್ಗಳಿಗೆ ಬೇಗ ಕನೆಕ್ಟ್ ಆಗ್ಬೋದು ದೇವ್ರನ್ನ ಹಾಡಿ. ನಾ ಇನ್ನೊಂದು ಹೇಳ್ಬೇಕು, ಎಷ್ಟೊಂದ್ ಕಡೆ ನಾನು ಹಾಡ್ದಾಗ ಹೂವ ಬಿದ್ದಿದೆ. ಆ ಮೊಮೆಂಟ್ಸ್ ಎಲ್ಲ ನನಗೆ ಈಗ್ಲೂ ಗೂಸ್ ಬಂಪ್ಸ್ ಬರುತ್ತೆ. ನನ್ನ ಮನೆ ಹತ್ರನೇ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ. ವಾಸವಿ ದೇವಸ್ಥಾನ. ಅಲ್ಲ, ಇದು ಚಿಕ್ಕ ದೇವಸ್ಥಾನ, ತುಂಬಾ ಚಿಕ್ಕ ದೇವಸ್ಥಾನ. ಬಟ್ ಅಲ್ಲಿದು ವೈಬ್ ಹೆಂಗೆ ಅಂದ್ರೆ, ಒಂದಿನ ಆಷಾಢ ಶುಕ್ರವಾರ ಹೋಗಿದ್ದೆ. ಫುಲ್ ಜನ ಇದ್ರು ಅಲ್ಲಿ. ನನ್ನ ಒಂದಿಷ್ಟು ಆಂಟಿಗಳು, ನೀವು ಪೃಥ್ವಿ ಅಲ್ವಾ, ಒಂದು ಹಾಡು ಹಾಡಿ ಸೇವೆ ಮಾಡಿ, ಇದ್ರಕ್ಕಿನ್ನ ಭಾಗ್ಯ ಬೇಕಾ. ಹಾಡ್ದೆ. ಪರಮೇಶ್ವರಿ ಬಗ್ಗೆನೆ, ದುರ್ಗಾ ಪರಮೇಶ್ವರಿ ಬಗ್ಗೆನೆ ಹಾಡ್ದೆ. ನಾನು ಯೂಶ್ವಲಿ ಕಣ್ಣು ಮುಚ್ಕೊಂಡು ಹಾಡೋದು. ದೇವ್ರ ನಾಮ ಅಲ್ಲ, ನಾನು ಕಣ್ಣೇ ಬಿಡಲ್ಲ. ಅದೇನೋ ಅದು ಅಭ್ಯಾಸ ಆಗ್ಬಿಟ್ಟೆ, ಕಣ್ಣು ಮುಚ್ಕೊಂಡು ಹಾಡ್ತಿದ್ದೀನಿ. ಹಾಡೆಲ್ಲ ಆದ್ಮೇಲೆ ಆಂಟಿಗಳು ಹೇಳ್ತಿದ್ದಾರೆ, ಹಾರ ಕೊಡಿ. ನಾನು ಹಾಡ್ತಿರ್ಬೇಕಾದ್ರೆ ದೊಡ್ಡ ಹಾರ ಬಿದ್ದಿದೆ ದೇವರಿಂದ. ಇಡೀ ಹಾರನೇ ಕೊಟ್ರು ನನಗೆ. ಅಯ್ಯಪ್ಪ. ನಿಮ್ ತರ ಸಿನಿಮಾ ರಂಗ ಬರಬೇಕು, ಒಳ್ಳೆ ಸಿನಿಮಾ ರಂಗಕ್ಕಂತಿಲ್ಲ, ಒಳ್ಳೆ ಗಾಯಕಿ ಅಂತ ಅನ್ನಿಸ್ಕೊಬೇಕು ಅಂತ ಈಗ ಎಷ್ಟೋ ಕನಸುಗಳನ್ನ ಕಾಣ್ತಿರ್ತಕ್ಕಂಥ ಈ ಪಾಡ್ಕಾಸ್ಟ್ ನೋಡ್ತಿರೋ ಚಿಕ್ಕ ಮಕ್ಕಳಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರ? ಆಕ್ಚುಲಿ ಪ್ರಾಕ್ಟೀಸ್ನ ಬಿಡಬಾರ್ದು. ಕ್ಲಾಸ್ಗೆ ಹೋಗಿ, ಅಂದ್ರೆ ಇವಾಗ ಎಷ್ಟೊಂದು ಜನ ಕ್ಲಾಸ್ಗೆ ಹೋಗಲ್ಲ, ಡೈರೆಕ್ಟ್ ಸಿನಿಮಾ ಸಾಂಗ್ ಕಲಿತೀನಿ, ಡೈರೆಕ್ಟ್ ಸರಿಗಮಪಕ್ಕೆ ಬರ್ತೀನಿ ಅಂದ್ರೆ ಇಲ್ವೇ ಇಲ್ಲ. ಪ್ರಾಪರ್ ಶಾಸ್ತ್ರೀಯವಾಗಿ ಯಾವುದೇ ಆಗಿರಲಿ, ಹಿಂದೂಸ್ತಾನಿ ಆಗಿರಲಿ, ಕರ್ನಾಟಕ ಆಗಿರಲಿ, ಪ್ರಾಪರ್ ಶಾಸ್ತ್ರೀಯವಾಗಿ ಕಲಿತು ಆಮೇಲೆ, ಅಂದ್ರೆ ಫಸ್ಟ್ ಕಲಿದೇನೆ ಕನಸಿಟ್ಕೊಂಡ್ರೆ ಖಂಡಿತ ಅದು ನನ್ಸಾಗಲ್ಲ. ಪ್ರಾಕ್ಟೀಸೇ ಮುಖ್ಯ. ಪ್ರಾಕ್ಟೀಸ್ ಅಷ್ಟೇ. ನೀವು ಅಷ್ಟು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿ ಎಷ್ಟು ಒಳ್ಳೆ ಸ್ಟೇಜಲ್ಲಿ ಇವತ್ತು ಒಳ್ಳೊಳ್ಳೆ ಹಾಡುಗಳನ್ನ ಹಾಡ್ತೀರ. ಗಾಡ್ಸ್ ಗ್ರೇಸ್. ಕನ್ನಡದ ಸಿಂಗರ್, ಇನ್ನೂ ಸಾಕಷ್ಟು ಹಾಡುಗಳನ್ನ ಹಾಡಬೇಕು. ಕನ್ನಡ ಸಿನಿಮಾಲಿ ಈಗ ನಮ್ಮ ಕನ್ನಡದ ಅದ್ಭುತ ಸಿಂಗರ್ಸ್ ಏನಿದಾರಲ್ಲ, ನಮ್ಮ ಛಾಯಮ್ಮ ಆಗ್ಬೋದು, ಮಂಜುಳಾ ಗುರುರಾಜ್ ಆಗ್ಬೋದು, ಶಮಿತಾ ಮಲ್ನಾಡ್ ಆಗ್ಬೋದು, ಈ ತರ ನಮ್ಮ ಕನ್ನಡದ ಅನುರಾಧ ಭಟ್ ಆಗ್ಬೋದು, ಎಷ್ಟು ಒಳ್ಳೊಳ್ಳೆ ಸಿಂಗರ್ಸ್ ಇರಲ್ಲ. ಅದೇ ಸಾಲಲ್ಲೇ ನಿಮ್ಗೆ ಒಂದು ಒಳ್ಳೆ ಹೆಸರು ಮಾಡ್ಲಿ ಭಗವಂತ, ಎಲ್ಲ ಒಳ್ಳೇದ್ ಮಾಡಿ ನಿಮಗೆ. ರೀಸೆಂಟ್ ಟೈಮ್ಸ್ ಇಲ್ಲ ಐಶ್ವರ್ಯ ರಂಗರಾಜನ್, ತುಂಬಾ ನನ್ನ ಕ್ಲೋಸ್ ಫ್ರೆಂಡ್ ಅವಳು. ಬಟ್ ಅಷ್ಟೇ, ಶೀಸ್ ಅ ವೆರಿ ಇನ್ಸ್ಪೈರಿಂಗ್ ಪರ್ಸನ್. ಎಲ್ಲಾ ಜಾನರ್ಸು ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ಹಾಡ್ತಾರೆ. ವೆರಿ ವೆರಿ ಅಂದ್ರೆ ಏನ್ ಹೇಳೋದು, ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಸಖತ್ ಸಿಂಗರ್. ಅಂಡ್ ಅಂದ್ರೆ ಅವರು ಅಷ್ಟೇ. ಈಗ ನೋಡಿ, ಪುಷ್ಪವತಿ ಹಾಡ್ತಾರೆ, ಬಟ್ ಅವರು ಎಷ್ಟೋ ವರ್ಷ ಸಾಧನೆ ಮಾಡಿ ಕಲ್ತು ಹಾಡ್ತಿರೋದು. ಸೊ ಯಾರೇ ಆಗಿರ್ಲಿ, ಪ್ರಾಕ್ಟೀಸ್ ಇಂದನೇ. ಸೊ ನಿಜಕ್ಕೂ ಖುಷಿ ಆಗತ್ತೆ, ನಮ್ಮ ಕನ್ನಡದ ಹೆಣ್ಮಕ್ಳು ಒಳ್ಳೆಯ ಸ್ಥಾನದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಹಾಡ್ತಿದ್ರ. ಸಾಕಷ್ಟು ಕನ್ನಡದವರಿಗೆ ಜಾಸ್ತಿ ಅವಕಾಶಗಳು ಸಿಗಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ನನ್ನನ್ನ ಇಲ್ಲಿಗೆ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಅಂಡ್ ಇನ್ನೊಂದು ನಿಮ್ಗೆ ಕ್ವಶನ್ ಕೇಳ್ಬೇಕಂತಿದೆ. ಲವ್ ಗುರು ಅಂತ ನೀವು ಮಾಡ್ತಿರಲ್ವಾ, ನಿಮ್ಗೆ ಯಾರು ಲವ್ ಆಗಿಲ್ವಾ? ಇಲ್ಲ ಇವಾಗ್ಲೇ ಹೇಳಿ. ಇಲ್ಲ, ಶಾರ್ಟ್ ಆಗಿ ಹೇಳಿ, ಪರವಾಗಿಲ್ಲ. ಏನಂತ? ಇದನ್ನ ನೀವು ಎಡಿಟ್ ಮಾಡ್ತೀರಾ ಅಂತ ಗೊತ್ತು, ಬಟ್ ಇಲ್ಲ ಖಂಡಿತ ಮಾಡಲ್ಲ. ಇದು ಹಿಂಗೆ ಇರತ್ತೆ, ಏನು ಎಡಿಟ್ ಮಾಡಲ್ಲ. ನಮ್ಮ ಎಡಿಟರ್ ದಯವಿಟ್ಟು ಎಡಿಟ್ ಮಾಡಬೇಡಿ. ಈಗ ನಿಮ್ಗೆ ಲವ್ ಆಗಿಲ್ವಾ? ಖಂಡಿತ ಆಗಿದೆ. ಮತ್ ನಿಮ್ಮ ನೋವನ್ನ ಯಾರ ಜೊತೆ ತೋಡ್ಕೊಂಡ್ರಿ? ಯಾರು ಹೇಳಿದ್ರು ಲವ್ ಅಂದ್ರೆ ನೋವು ಅಂತ? ಹಂಗಲ್ಲ, ನಿಮ್ಮ ಹತ್ರ ಇವಾಗ ನೋವು ಅಂತ ಹೇಳ್ತಿಲ್ಲ. ಈಗ ಏನಾದ್ರು ಆಗಿರೋರು ಬಂದ್ಬಿಟ್ಟು ನಿಮ್ಮ ಹತ್ರ ತೋಡ್ಕೊಳ್ತಾರಲ್ಲ, ಸೊ ನೀವ್ ಯಾರ ಹತ್ರ ತೋಡ್ಕೊಂಡ್ರಿ? ನೀವೇ ಲವ್ ಗುರು. ಅದೊಂದು ಸೆಪರೇಟ್ ದೊಡ್ಡ ಪಾಡ್ಕಾಸ್ಟ್ ಮಾಡೋಣ. ಅಷ್ಟೊಂದು ಸ್ಟೋರೀಸ್ ಇದೆಯಾ? ಡೆಫಿನೆಟ್ಲಿ ಒಂದಿನ. ನಂಗೆ ಪಾಪ ಪ್ರೀತಿಯಿಂದ ನನ್ನ ಸ್ನೇಹಿತರೆಲ್ಲ ಕಮೆಂಟ್ ಮಾಡ್ತಿರ್ತಾರೆ ಇಲ್ಲ ಪಾಡ್ಕಾಸ್ಟ್ಗಳು ಬೇರೆಯವ್ರದೆಲ್ಲ ಬಂದಾಗ, ರಾಜೇಶ್ ಸರ್ ನಿಮ್ ಪಾಡ್ಕಾಸ್ಟ್ ಪ್ಲೀಸ್, ರಾಜೇಶ್ ಸರ್ ನಿಮ್ ಪಾಡ್ಕಾಸ್ಟ್ ಪ್ಲೀಸ್ ಅಂತ. ಅದ್ರದ್ದು ಆಂಕರಿಂಗ್ ನಾನೇ ಮಾಡಿ. ಹೌದಾ? ಡನ್. ಥ್ಯಾಂಕ್ ಯು ಪೃಥ್ವಿ, ವಂಡರ್ಫುಲ್. ಅಂಡ್ ಯುವರ್ ವೆರಿ, ನೀವು ತುಂಬಾ ಒಳ್ಳೆ. ನೀವು ಗಿವ್ ಅಂತ ನಾನು ಕರೆಯಲ್ಲ, ಯಾಕಂದ್ರೆ ಪಾಪ ಇದು ನಿಜವಾಗ್ಲೂ ಚಿಕ್ಕ ಪಾಪು ಇತ್ತು, ದೇವ್ರಂತ ಮಗು ಇದ್ದು. ಸೊ ಎಲ್ಲ ಒಳ್ಳೇದಾಗ್ಲಿ ಪೃಥ್ವಿನಿಗೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಸೋ ಮಚ್ ಕರೆದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಅಂಡ್ ಎಷ್ಟು 15 ದಿನ ಆಯ್ತು ಅಷ್ಟೇ ನಾವು ಪರಿಚಯ ಆಗಿ, ಬಟ್ ಪಾಡ್ಕಾಸ್ಟ್ ಮಾಡೋಣ ಅಂತ ಕರೆದ್ರಲ್ಲ. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಅಂಡ್ ತುಂಬಾ ಚೆನ್ನಾಗಿ ಬರ್ತಿದೆ ನಿಮ್ಮ ಚಾನೆಲ್ ಕೂಡ. ಒಳ್ಳೊಳ್ಳೆ ಅಂದ್ರೆ ಈ ತರ ಪಾಡ್ಕಾಸ್ಟ್ ಅಲ್ಲದೆ ತುಂಬಾ ಆಧ್ಯಾತ್ಮ
ಬೇರೆ ಬೇರೆ ವಿಚಾರಗಳನ್ನು ಮಾಡ್ತಿದ್ದೀರಾ. ಸೊ ಅದೇ ತುಂಬಾ ಖುಷಿ ಇರೋ ವಿಷಯ. ನಿಮಗೂ ಆಲ್ ದ ಬೆಸ್ಟ್. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ, ವ್ಯೂವರ್ಸ್ ಆಗಲಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ.